ಬಾಳ ಜನ ಕಮೆಂಟ್ ಹಾಕತ್ತೀರಿ ಅಣ್ಣ ರೀಸನಿಂಗ್ ಎಲ್ಲಾ ಮಾಡ್ತಾನು ಮ್ಯಾಥ್ಸ್ ಎಲ್ಲಾ ಮಾಡ್ತಾನು ಬಟ್ ಜಿಕೆದಾಗ ಮಾರ್ಕ್ಸ್ ಬರವಲ್ಲು. ಮತ್ತೆ ಈ ಟೆಲಿಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಹೈಯೆಸ್ಟ್ ಕೇಳಿದ್ದನ ಬ್ರೋ ಜಿಕೆ ಎಟ್ಟಿದ್ರು ಮಾರ್ಕ್ಸ್ ಬರವಲ್ಲ. ಈಗ ಜಿಕೆದಾಗ ಕವರ್ ಆಗೋದು ಜಿಎಸ್ ಕವರ್ ಆಗೋದು ಅಂತೇಳಿ ಈ ವಿಡಿಯೋದಾಗ ಎಂತ ಟ್ರಿಕ್ ಎಂತ ಹ್ಯಾಕ್ ತಂದನಂದ್ರ ನಿಮಗ್ ಒಂದ್ ಜಿಕೆ ಕ್ವಶನ್ ನೋಡ್ಕೊಡ್ಲಿ ಅದ್ರ ಆನ್ಸರ್ ಗೊತ್ತಿಲ್ಲ ಅಂದ್ರೂ ನೀವು ಅದನ್ನ ಟಿಕ್ ಹಾಕ್ತಿರಿ. ಆನ್ಸರ್ ಕರೆಕ್ಟ್ ಟಿಕ್ ಹಾಕ್ತಿರಿ. ಕ್ವಶನ್ ಈಗ ನೀವು ಮ್ಯಾಥ್ಸ್ ಒಳಗ ರೀಸನಿಂಗ್ ಒಳಗೆ ಕೇಳಿರ್ಬೋದು ಈ ಟ್ರಿಕ್ ಹಾಕ್ರಿ ಆನ್ಸರ್ ಬರೋದಂತೇಳಿ. ಇದು ಟ್ರಿಕ್ ಅಲ್ಲ ಹ್ಯಾಕ್ ಅನ್ಬೋದು ನೀವು. ಆ ತರ ನಿಮ್ಗೆ ಹ್ಯಾಕ್ ಇವತ್ತು ನಾ ಕಲಿಸ್ಕೊಡ್ತೇನೆ. ಸೀದಾ ನಾ ಫೋನ್ ವಿಡಿಯೋ ಮಾಡತ್ತೀನಿ. ಫೋನಿನ ಸ್ಕ್ರೀನ್ ರೆಕಾರ್ಡ್ ಮಾಡಿ ವಿಡಿಯೋ ಮಾಡತ್ತೀನಿ. ಹಂಗಾಗಿ ಅಡ್ಜಸ್ಟ್ ಮಾಡ್ಕೋರಿ. ನನ್ ಟ್ಯಾಬ್ ಪೆನ್ ಟ್ಯಾಬ್ ಸ್ಕ್ರೀನ್ ಅದೇನಿಲ್ಲ, ಬರೀ ಫೋನ್ ವಿಡಿಯೋ ಮಾಡಿರ್ತೀನಿ. ಸ್ವಲ್ಪ ಕ್ವಾಲಿಟಿ ಕಡಿಮೆ ಅಂದ್ರೆ ಬರೋದು, ಬಟ್ ಕ್ವಾಲಿಟಿ ಮೇಲೆ ನೋಡ್ಬೇಡ್ರಿ, ಕಂಟೆಂಟ್ ನೋಡ್ರಿ. ಪೂರಾ ವಿಡಿಯೋ ಯಾರು ನೋಡ್ತಿರಲ್ಲ ಕಂಟೆಂಟ್, ನಿಮಗೆ ಲಿಟರಲಿ ಜಿಕೆದ 40 ಕ್ವಶನ್ ಬರ್ತಾವಲ್ಲ, 20 ಕ್ವಶನ್ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತೇ ಇಲ್ಲ ಅಂದ್ರು ನೀವು ಅದನ್ನ ಟಿಕ್ ಹಾಕ್ತಿರಿ, ಆನ್ಸರ್ ಕರೆಕ್ಟ್ ಆಗ್ತೈತಿ. ಬಟ್ ಆ ಟ್ರಿಕ್ ಯಾವಾಗ ಯೂಸ್ ಮಾಡ್ಬೇಕು, ಎಲ್ಲಿ ಯೂಸ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದ ಈ ವಿಡಿಯೋ ನಾನು ನಿಮ್ಗೆ ಹೇಳ್ತೀನಿ. ಪರ್ಫೆಕ್ಟ್ ಆಗಿ ಹೇಳ್ತೀನಿ. ವಿಡಿಯೋ ನೀವು ಶೇರ್ ಮಾಡ್ತಿರಲ್ಲ ಗೊತ್ತಿಲ್ಲ, ಯಾರು ದೋಸ್ರಿ ಹಾಕಾರ ಈ ಟ್ರಿಕ್ ಎಲ್ಲರಿಗೂ ಗೊತ್ತಾರ, ಎಲ್ಲರೂ ಸ್ಕೋರ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ನಿಮ್ಗೆ ಇಷ್ಟ. ಬಟ್ ಸಬ್ಸ್ಕ್ರೈಬ್ ಇನ್ನೂ ಮಟ್ಟ ವಿಡಿಯೋ ಮಾಡಿ, ಅಲ್ಲಿ ನಾ ಸಬ್ಸ್ಕ್ರೈಬ್ ಲೈಕ್ ಅಂದಿಲ್ಲ. ಪೂರಾ ವಿಡಿಯೋ ನೋಡ್ರಿ. ಮೊದಲು ನಿಮ್ಗೆ ಆ ಟ್ರಿಕ್ ಈ ಟ್ರಿಕ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ನನಗೆ ಗೊತ್ತಾಗುತ್ತಾ ನೀವು ಲೈಕ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಆ ಟ್ರಿಕ್ ಇಷ್ಟ ಆಗೈತೆ ಅಂತೀವಿ. ನಿಮಗೆ ಟ್ರಿಕ್ ಇಷ್ಟ ಆದ್ರೆ ಲೈಕ್ ಮಾಡಿ, ಲೈಕ್ ಮಾಡಕ್ ಹೋಗ್ರಿ. ನಮ್ಗೆ ಗೊತ್ತಾಗ ಎಷ್ಟು ಜನರಿಗೆ ಈ ಟ್ರಿಕ್ ಇಷ್ಟ ಆಯ್ತು ಅಂತೀವಿ. ಸರಿ, ಭಾಳ 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 ಪಾಲ್ತು ಮಾತಾಡಂಗಿಲ್ಲ. ಸಿದ್ಧ ಸ್ಕ್ರೀನ್ ಮುಂದೆ ಹೋಗೋಣ. ಈಗ ಮೊದಲು ಹೇಳ್ತೀನಿ, ಸ್ವಲ್ಪ ನೋಡಕ್ ಹೆಂಗ್ ಅನ್ಸುತ್ತೆ ನಂಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೆ ಯಾವ ಟೈಪ್ ಬರುತ್ತೆ ಅಂತೇಳಿ. ಬಟ್ ಎಷ್ಟಾಗುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಟ್ರೈ ಮಾಡ್ತೀನಿ. ಅಡ್ಜಸ್ಟ್ ಮಾಡ್ಕೋರಿ. ಬಟ್ ಏನ್ ಹೇಳ್ತೀನಿಲ್ಲ ಅದನ್ನ ಕರೆಕ್ಟ್ ಆಗಿ ಕೇಳ್ಕೋರಿ. ನಿಮಗೆ ಜಿಕೆದಾಗ ಏನು ಗೊತ್ತಿಲ್ಲ ಅಂದ್ರೆ ಒಂದು 10 ಕ್ವಶನ್ ಪಿಕ್ ಸಾಲ್ವ್ ಮಾಡ್ತೀರಿ. ಇನ್ನೊಂದು 10 ಕ್ವಶನ್ ಗೊತ್ತೇ ಇರ್ತಾವ. ಆಯ್ತಲ್ಲ, ಸ್ಕೋರ್ ಕ್ಲಿಯರ್ 75 80 ಬಿದ್ದ ಬಿಡ್ತಾವ. ಸರಿ, ಸೀದಾ ಬರೀ ಸ್ಕ್ರೀನ್ ಮೇಲೆ ಹೋಗೋಣ ಅಂತ. ಸೊ ಮೊದಲೇ ಹೇಳಿನಿ, ಮೊಬೈಲ್ನಾಗ ವಿಡಿಯೋ ಮಾಡತ್ತೀನಿ. ಹಾಗಾಗಿ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಫುಲ್ ಸ್ಕ್ರೀನ್ ಮಾಡ್ಕೋರಿ. ಮತ್ತು ಮಾಡ್ಕೊಂಡು ನಾರ್ಮಲಾಗಿ ಮೊಬೈಲ್ ಹಿಡಿತಿರಲ್ಲ ಅದೇ ಟೈಪ್ ಹಿಡ್ಕೊಂಡು ನೋಡ್ರಿ. ಯಾಕಂದ್ರೆ ನಂತೆ ಕಂಪ್ಯೂಟರ್ ಆಗಲಿ ಅಥವಾ ಒಂದು ಟ್ಯಾಬ್ ಅಲ್ಲಿ ಏನೋ ಇದ್ರೆ ನಾನು ನಾರ್ಮಲಾಗಿ ಮಾಡ್ಬೋದಾಗಿತ್ತು. ಬಟ್ ಇವಾಗ ನನ್ನ ಹತ್ರ ಇರೋ ರಿಸೋರ್ಸ್ ಒಳಗೆ ಮಾಡತ್ತನು. ಬಟ್ ಕಂಟೆಂಟ್ ಬಾರಿ ಐತಿ. ವಿಡಿಯೋ ಮಿಸ್ ಮಾಡ್ಕೊಳಕ್ ಹೋಗ್ರಿ. ವಿಡಿಯೋ ನೀವು ಏನಾರ ಮಿಸ್ ಮಾಡ್ಕೊಂಡ್ರೆ ಭಾಳ ಮಿಸ್ ಮಾಡ್ಕೋತೀರಿ. ಸರಿ, ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ. ಆಕ್ಚುಲಿ ಕ್ವಶನ್ ಇಂಗ್ಲೀಷ್ನಾಗ ಅದಾವ, ನೀವು ಕನ್ನಡ ಮಾಡಿದ್ರೆ ನೋಡ್ಬೋದು. ನಾನು ನಿಮಗೆ ಕನ್ನಡದಾಗ ಹೇಳ್ತೀನಿ ಏನು ಕ್ವಶನ್ ಐತಿ ಅಂತೇಳಿ. ನಾ ಮೊಬೈಲ್ನಾಗ ಮಾಡೋದ್ರಿಂದ ನಿಮಗೆ ಎರಡು ಕ್ವಶನ್ ತೋರ್ಸಕ್ಕಾಗಿಲ್ಲ. ನಾನು ಟೈಪ್ ಮಾಡಿ ಯಾವ ಬದಿ ಅಂತ ಮಾಡ್ಬೋದಾಗಿತ್ತು. ಬಟ್ ಅಲ್ಲಿ ಇದ್ದಿದ್ದನ್ನೇ ಮಾಡತ್ತೀನಿ. ಸೊ ಅರ್ಥ ಮಾಡ್ಕೊಂಡ್ರೆ ನಾನು ನಿಮ್ಮ ಕ್ವಶನ್ ಅರ್ಥ ಮಾಡ್ಸೋಗ್ತಾನು. ಟೆನ್ಷನ್ ಮಾಡ್ಕೋಬೇಡ್ರಿ. ವಾಟ್ ಹ್ಯಾಪನ್ಸ್ ವೆನ್ ಯು ಪ್ರೆಸ್ ದ ಡಿಲೀಟ್ ಕೀ ಆಫ್ಟರ್ ಸೆಲೆಕ್ಟಿಂಗ್ ಅ ಫೈಲ್ ಇನ್ ದ ಎಕ್ಸ್ಪ್ಲೋರರ್ ಇನ್ ವಿಂಡೋಸ್ OS ಅಂದಾರ. ಸೊ ನೀವು ಒಂದು ಫೈಲ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಒತ್ತಿಕರ ಏನಾಗುತ್ತಾ ಅಂತ ಕ್ವಶನ್ ಐತಿ. ಸೊ ನೋಡ್ರಿ, ಈಗ ನಮಗೆ ಆನ್ಸರ್ ಗೊತ್ತಿಲ್ಲಪ್ಪ. ಕ್ವಶನ್ ಸಿಂಪಲ್. ಆಕ್ಚುಲಿ ನೀವು ಮೊನ್ನೆ ನಾನು ವಿಡಿಯೋ ಕಂಪ್ಯೂಟರ್ ಹಾಕಿಲ್ಲ, ಆ ಕಂಪ್ಯೂಟರ್ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಆನ್ಸರ್ ಗೊತ್ತೇ ಆಗುತ್ತಾ. ಸೊ ಒಂದು ವಿಡಿಯೋದ ನಾನು ಕಂಪ್ಯೂಟರ್ ಬಗ್ಗೆ ಆಲ್ಮೋಸ್ಟ್ ಅವ್ರು ಏನೋ ಕ್ವಶನ್ ಕೇಳಿದ್ರೆ ನಿಮಗೆ ಕವರ್ ಆಗೋಂಗೆ ವಿಡಿಯೋ ಮಾಡೀನಿ. ಅಷ್ಟು ಮಸ್ತ್ ವಿಡಿಯೋ ಯಾರು ಮಿಸ್ ಮಾಡ್ಯಾರ ನಂಗೆ ಗೊತ್ತಿಲ್ಲ. ಮಿಸ್ ಮಾಡ್ರಿ ನಮಗೆ ನೋಡ್ರಿ ಈ ವಿಡಿಯೋ ಮುಗಿದ್ಮೇಲೆ. ಬಟ್ ಸದ್ಯಕ್ಕೆ ನೋಡ್ರಿ, ಇವಾಗ ನೀವು ಅದನ್ನ ನೋಡಿಲ್ಪ, ನೀವು ಎಕ್ಸಾಮ್ದಾಗ ಕೂತೀರ ಅಲ್ಲೇ, ಅವಾಗ ಈ ಕ್ವಶನ್ ಬಂದ್ರೆ ಏನು ಮಾಡ್ಬೇಕು ಅಂತ ನಿಮ್ಗೆ ಹೇಳ್ತೀನಿ. ನೋಡ್ರಿ, ಏನಂದ್ರೆ ಡಿಲೀಟ್ ಕೀ ಒತ್ತನಂದಾರ. ಸೊ ಅವ್ರು ಡಿಲೀಟ್ ಕೀ ಒತ್ತಾತಾರಂದ್ರೆ ಇಲ್ಲಿ ಏನಂದಾರ, ಫೈಲ್ ಇಸ್ ರೀನೇಮ್ಡ್ ಅಂದಾರ. ಅಂದ್ರೆ ಫೈಲ್ ದ ನೇಮ್ ಚೇಂಜ್ ಆಕೈತೆ ಅಂದಾರ. ಅಲ್ಲ, ಡಿಲೀಟ್ ಕೀ ಒತ್ಕೋದಕ್ಕೂ ನೇಮ್ ಚೇಂಜ್ ಆಗೋದಕ್ಕೆ ಏನಾರ ಸಂಬಂಧ ಐತಿ? ಡಿಲೀಟ್ ಅಂದ್ರೆ ನಮ್ಗೆ ಗೊತ್ತೈತಿ, ನಾವು ಸಣ್ಣದಿಂದ ಕೇಳ್ಕೊತ ಬಂದು ಡಿಲೀಟ್ ಅಂದ್ರೆ ಏನೋ ತೆಗೆದೋಗಿದ್ದು, ಡಿಲೀಟ್ ಅಂದ್ರೆ ತೆಗೆದೋಗಿದ್ದು. ಇಲ್ಲಿ ಡಿಲೀಟ್ ಅಂದ್ರೆ ಇಲ್ಲಿ ಹೆಸರು ಚೇಂಜ್ ಮಾಡತ್ತಾರ, ಅದಕ್ಕೆ ಸಂಬಂಧ ಇಲ್ಲ. ಅಂದ್ರೆ ಈ ಆಪ್ಷನ್ ಹತ್ರ ಆಗ ಚಾನ್ಸೇ ಇಲ್ಲ ಅಂತ ನನಗೆ ಗೊತ್ತೈತಿ. ಈ ಆಪ್ಷನ್ ಡಿಲೀಟ್ ಮಾಡಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಂದಾರ ದ ಫೈಲ್ ಈಸ್ ಓಪನ್ ಅಂದಾರ. ಅಲ್ಲಿ ನಾ ಒತ್ಕಾತನ ಡಿಲೀಟ್ ಹೊತ್ತಿಗೆ ಫೈಲ್ ಓಪನ್ ಆಗೋಂಗತ್ರ. ಅದಕ್ಕೆ ಏನಾದ್ರು ಸಂಬಂಧನ ಐತಿ? ಅದಕ್ಕೆ ಏನಾದ್ರು ಸಂಬಂಧನೇ ಇಲ್ಲ. ಹಂಗಾಗಿ ಇದು ಕೂಡ ಆಪ್ಷನ್ ಕ್ಯಾನ್ಸಲ್ ಆಗುತ್ತಾ. ಇವಾಗ ನನ್ನ ಬಳಿ 2 ಆಪ್ಷನ್ ಉಳಿದು ನೋಡ್ರಿ. ಈಗ ನನಗೆ ಏನೂ ಗೊತ್ತಿಲ್ಲ, ನಾನು 2 ಆಪ್ಷನ್ ತೆಗ್ದಿನಿ. ಈಗ ನಂತಕ 2 ಆಪ್ಷನ್ ಉಳ್ದಾವ. ದ ಫೈಲ್ ಈಸ್ ಪರ್ಮನೆಂಟ್ಲಿ ಡಿಲೀಟೆಡ್ ಅಂದ್ರೆ ಫೈಲ ಪರ್ಮನೆಂಟ್ ಡಿಲೀಟ್ ಆಗಿಬಿಡುತ್ತೆ ಅಂತ ಒಂದೇ ಆಪ್ಷನ್ ಐತಿ. ಇನ್ನು 2ನೇ ಆಪ್ಷನ್ದಾಗ ಆ ಫೈಲ ರಿಸೈಕಲ್ ಬಿನ್ದಾಗ ಕೊಂಡಿರ್ತಂತ ನಾ ಹೇಳಿದ್ದೆ. ಸೊ ಇಲ್ಲಿ ನೋಡ್ರಿ, ನಾನು ನಿಮ್ಮ ಮೊನ್ನೆ ವಿಡಿಯೋ ನೋಡಿದ್ರೆ ನೀವು ಆಕ್ಚುಲಿ ಇದನ್ನು ಒಂದೇ ಸಲ ನೋಡಿ ಕ್ಲಿಕ್ ಆಗಿ ಹೋಗಿಬಿಡ್ತಿದ್ರಿ. ಬರೀ 10 ಸೆಕೆಂಡ್ನಾಗ ಆನ್ಸರ್ ಇದು. ಬಟ್ ನೀವು ನನ್ನ ವಿಡಿಯೋ ನೋಡಿಲ್ಲ, ಮಿಸ್ ಮಾಡಿರಲ್ಲ. ಹಂಗಾಗಿ ಇವಾಗ ಏನು ಮಾಡ್ತೀರಿ ನೀವು? ಪರ್ಮನೆಂಟ್ಲಿ ಡಿಲೀಟ್ ಆಕೈತಿ ಅಥವಾ ರಿಸೈಕಲ್ ಬಿನ್ನಿಗೆ ಹೋಗೈತಿ. ಇಲ್ಲಿ ಅವ್ರೇನಂದ್ರ, ನೀವು ಇವಾಗಂತೂ ನೋಡಿರ್ಬೋದು, ನೀವು ಯಾವುದೇ ನೀವು ಒಂದ್ಸಲ ಕಂಪ್ಯೂಟರ್ ಆಗಲಿ ಮೊಬೈಲ್ ಯೂಸ್ ಮಾಡಿದ್ರೆ ಇವಾಗಿನ ಸಾಫ್ಟ್ವೇರ್ ವೆರ್ಷನ್ಸ್ ಏನದಾವಲ್ಲ, ಇವಾಗ ನೀವು ಯಾವುದೇ ಫೈಲ್ ಡಿಲೀಟ್ ಮಾಡಿದ್ರು ಕೂಡ ಅವು ಡೈರೆಕ್ಟಾಗಿ ಡಿಲೀಟ್ ಆಗಂಗಿಲ್ಲ. ಅವು ಹೋಗಿ ಟ್ರಾಶ್ನಾಗ ಕೊಂಡಿರ್ತಾವ, ಕ್ಯಾಚೆದಾಗ ಹೋಗಿ ಕೊಂಡಿರ್ತಾವ, ಮೊಬೈಲ್ದಾಗ ಕೂಡ ರಿಸೈಕಲ್ ಬಿನ್ದಾಗ ಕೊಂಡಿರ್ತಾವ. ಹಾಗಾಗಿ ನಾವು ಡೈರೆಕ್ಟಾಗಿ ಡಿಲೀಟ್ ಮಾಡೋಣ, ಅದು ಹೋಗಿ ರಿಸೈಕಲ್ ಬಿನ್ದಾಗ ಕೊಂಡಿರುತ್ತೆ. ಮತ್ತು ನಾನು ನಿಮ್ಗೆ ಮೊನ್ನೆ ವಿಡಿಯೋದಾಗ ಕೂಡ ಹೇಳಿದ್ದೆ, ಒಂದು ಫೈಲ್ನ ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಇದು ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್. ನೀವು ಶಿಫ್ಟ್ ಪ್ಲಸ್ ಡಿಲೀಟ್ ಏನಾದರೂ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ನಾಗಿಂದು ಒಂದು ಫೈಲ ಡೈರೆಕ್ಟಾಗಿ ಡಿಲೀಟ್ ಆಗುತ್ತಾ. ಸೊ ಇದೇನು ಆಪ್ಷನ್ ಕೊಟ್ಟಾರಲ್ಲ, ಇವ್ರು ಇಲ್ಲಿ ಶಿಫ್ಟ್ ಪ್ಲಸ್ ಡಿಲೀಟ್ ಅಂತ ಹೇಳಿದ್ರೆ ಇದನ್ನ ಆಪ್ಷನ್ ಕರೆಕ್ಟ್ ಆಗಿತ್ತು. ಬಟ್ ಇವಾಗ ಅವ್ರು ಬರೀ ಡಿಲೀಟ್ ಅಂದಾರ. ಸೊ ಇದು ತಪ್ಪಾಗುತ್ತಾ? ನಂದು ಇದು ಆನ್ಸರ್ ಕರೆಕ್ಟ್ ಆಗುತ್ತಾ? ಸೊ ನಿಮಗೆ ಇದು ಕ್ವಶನ್ ಅರ್ಥ ಆಯ್ತು ಅನ್ಕೊಂತೀನಿ. ಅರ್ಥ ಆಗಿತ್ತಲ್ಲ? ನೋಡ್ರಿ, ಇದೊಂಥರ ಅಪ್ರೋಚ್. ಈ ಥರ ಭಾಳ ಅಪ್ರೋಚ್ ಅದಾವ. ನಾನು ನಿಮ್ಗೆ ವಿಡಿಯೋದಾಗ 10 ಕ್ವಶನ್ಸ್ ಹೇಳ್ತೀನಿ, 10 ಕ್ವಶನ್ಗೆ 10 ಅಪ್ರೋಚ್ ಹೇಳ್ತೀನಿ. ನಿಮ್ಗೆ ಆ ಕ್ವಶನ್ ಬಗ್ಗೆ ಏನು ತಲೆ ಬಿಡಾನು ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಆನ್ಸರ್ ಹೆಂಗೆ ಮಾಡ್ಬೋದು ಅಂತೇಳಿ ಈ ವಿಡಿಯೋ. ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ನೋಡ್ರಿ, ಈ ಕ್ವಶನ್ದಾಗ ಏನೈತಿ? In March 2025, the Indian government sought parliamentary approval for additional spending
ವಿಚ್ ಸೆಕ್ಟರ್ ವಾಸ್ ಅಲೋಕೇಟೆಡ್ ಫಂಡ್ಸ್ ಫಾರ್ ಅಪ್ಗ್ರೇಡಿಂಗ್ ನೆಟ್ವರ್ಕ್ಸ್ ಇನ್ ಅನ್ಡಿಸರ್ವ್ಡ್ ಏರಿಯಾಸ್. ಅಂದ್ರೆ ಯಾವ ಫೀಲ್ಡ್ನಾಗ ಅನ್ಡಿಸರ್ವ್ಡ್ ಏರಿಯಾಸ್ದಾಗ ಅಪ್ಗ್ರೇಡ್ ಮಾಡ್ಯಾರ, ಅಲೋಕೇಶನ್ ಫಂಡ್ಸ್ ಜಾಸ್ತಿ ಇದನ್ನ ಮಾಡ್ಯಾರ ಅಂತಾರ. ಅನ್ಡಿಸರ್ವ್ಡ್ ಏರಿಯಾ ನೋಡ್ರಿ, ಆ ಕ್ವಶನ್ಯಾಗ ಒಂದು ಮೇನ್ ಪಾಯಿಂಟ್ ಐತಿ. ಏನೈತಿ ಅವ್ರಿಗೆ ನಮ್ಗೆ ಇದು ಹೆಂಗೆ ತೆಗೆದು ನಂಗೆ ಗೊತ್ತಿಲ್ಲಲ್ಲ. ಓಕೆ, ಇಲ್ಲ ಐತಿ. ನಾ ಫಸ್ಟ್ ಟೈಮ್ ಇದು ಮಾಡತ್ತೀನಿ, ಹಂಗಾಗಿ ಸ್ವಲ್ಪ ಇಲ್ಲಿ ಇದು ಆಗ್ಬೋದು, ಕನ್ಫ್ಯೂಷನ್ ಆಗ್ಬೋದು, ಹಂಗಾರೆ ಅಡ್ಜಸ್ಟ್ ಮಾಡ್ಕೊರಿ. ನೋಡ್ರಿ, ಅನ್ಡಿಸರ್ವ್ಡ್ ಏರಿಯಾಸ್ ಅಂದಾರ. ಈಗ ಹೆಲ್ತ್ ಕೇರ್ ಅನ್ಡಿಸರ್ವ್ಡ್ ಏರಿಯಾ ಅದ, ಭಾಳ 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 ಮುಖ್ಯವಾದ ಏರಿಯಾ ಅದ. ಹೆಲ್ತ್ ಕೇರ್ ಅನ್ನೋದು ಭಾಳ ಮುಖ್ಯ. ಸೊ ಇದು ಆಪ್ಷನ್ ಆಗಿ ಚಾನ್ಸೇ ಇಲ್ಲ, ಅನ್ಡಿಸರ್ವ್ಡ್ ಏರಿಯಾ ಅಲ್ಲ ಇದು. ಇನ್ನು ಎಜುಕೇಶನ್ ಅನ್ಡಿಸರ್ವ್ಡ್ ಏರಿಯಾ ಅಂದ್ರೆ ಚಪ್ಪಲಿ ಹೊಡಿರೋ ಅನ್ನೋದ. ಇಷ್ಟು ಇಂಪಾರ್ಟೆಂಟ್. ನಾವೆಲ್ಲ ಏನು ಮಾಡೋದು, ಎಜುಕೇಶನ್ ತೊಗೊಳತ್ತಿದ್ದೆ. ಎಜುಕೇಶನ್ ಒಂದನೇದಾಗ ಸಾಲಿ ಪ್ರೈಮರಿ ನರ್ಸರಿ ಹತ್ತಾರ ಈ ಸಾಲಿ ಹೋಗಿ. ಇದು ಅನ್ಡಿಸರ್ವ್ಡ್ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಇದು ಕೂಡ ಆಪ್ಷನ್ ಆಗಕ್ಕೆ ಚಾನ್ಸೇ ಇಲ್ಲ. ನಂದೇ ಕೇಳ್ಬೋದು, ಟ್ರಾನ್ಸ್ಪೋರ್ಟೇಷನ್ ಉಳಿತು, ಟೆಲಿಕಮ್ಯುನಿಕೇಶನ್ ಉಳಿತು. ಇವಾಗ ಟ್ರಾನ್ಸ್ಪೋರ್ಟೇಷನ್ ಭಾಳ ಮುಖ್ಯ ಅಲ್ಲ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಇಂಡಿಯಾ ನಿಲ್ಲುತ್ತಾ, ಒಂದು ಗೂಡ್ಸ್ ಆಗಲಿ, ಎಕ್ಸ್ಪೋರ್ಟ್ ಆಗಲಿ, ಇಂಪೋರ್ಟ್ ಆಗಲಿ, ಎಲ್ಲ ಕೂಡ ಟ್ರಾನ್ಸ್ಪೋರ್ಟೇಷನ್. ಇವತ್ತು ನಾವು ಇನ್ನೊಂದು ಸಾಮಾನು ತರ್ತೀವಿ, ಅದು ಎಲ್ಲಿಂದನೂ ಬರ್ತಿರುತ್ತಾ. ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಭಾಳ 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 ಮುಖ್ಯವಾದಂಥ ವಸ್ತು. ಸೊ ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬಾನೇ ಅವಶ್ಯಕತೆ ಇರೋದು. ಇಲ್ಲಿ ಬರೀ ಅವರು ಕ್ವಶನ್ ಬೇರೆ ಐತಿ, ಕ್ವಶನ್ ಇರೋದೇ ಬೇರೆ. ಬಟ್ ಅಲ್ಲಿ ಆನ್ಸರ್ ಹೆಂಗೆ ಮಾಡತ್ತೀನಿ, ಆ ಕ್ವಶನ್ಗೆ ನಾ ಆನ್ಸರ್ ಮಾಡೋದು ರೀತಿ ಸಂಬಂಧ ಇಲ್ಲ. ಬಟ್ ನಿಮ್ಗೆ ಏನೇ ಹೇಳ್ಕೊಡತ್ತೀನಿ ಇಲ್ಲಿ, ಆನ್ಸರ್ ಹೆಂಗೆ ಮಾಡಬೇಕು ನೋಡ್ರಿ. ಇದಕ್ಕೆ ಆನ್ಸರ್ ಟೆಲಿಕಮ್ಯುನಿಕೇಶನ್ಸ್. ಇವಾಗ ನಿಮ್ಗೆ ಕ್ಲಿಕ್ ಮಾಡಿ ತೋರಿಸ್ಲಿ ನೋಡ್ರಿ, ಟೆಲಿಕಮ್ಯುನಿಕೇಶನ್ ಇದರ ರೈಟ್ ಆನ್ಸರ್. ನಿಮ್ಗೆ ಕ್ವಶನ್ಗೆ ನಾ ಸಂಬಂಧ ತೋರಿಸಲಿಲ್ಲ, ಬರೀ ನಾನು ಕ್ವಶನ್ ಇತ್ತಿದ್ದ ಫಂಡ್ಸ್ ಬಗ್ಗೆ. ಬಟ್ ನಾನು ನಿಮಗೆ ಇಲ್ಲಿ ಹೇಳಿದಂಗೆ ಬರೀ ಒಂದು ಅನ್ಡಿಸರ್ವ್ಡ್ ಅನ್ನೋ ಒಂದು ಪದದಿಂದ ನಾ ಇಲ್ಲಿ ಆನ್ಸರ್ ಕಂಡುಹಿಡಿದ್ನಿ. ಇದು ಏನು ನಾ ಮಾಡತ್ತೀನಿ ಈಗೇನು ಕ್ವಶನ್ಸ್, ಈ ಕ್ವಶನ್ಸ್ ನಿಮ್ಗೆ ಲಿಟ್ರಲಿ ಹೇಳ್ತನು. ಹೋದ ವರ್ಷ 2025 CBT 1 ಪೇಪರ್ದ ಅತ್ಯಂತ ಟಫ್ ಯಾವ ಶಿಫ್ಟ್ ಅಂತ ನಾವು ಚೆಕ್ ಮಾಡ್ರಿ. ಅತ್ಯಂತ ಟಫ್ ಇದ್ದ ಶಿಫ್ಟ್ 5 ಜೂನ್ 3ನೇ ಶಿಫ್ಟ್ 4:30ಕ್ಕೆ ಸ್ಟಾರ್ಟ್ ಆಗಿ ಶಿಫ್ಟ್. ಅತ್ಯಂತ ಟಫ್ ಆಗಿ ಶಿಫ್ಟ್ ನೀವು ಯೂಟ್ಯೂಬ್ನಾಗ ಚೆಕ್ ಮಾಡ್ಬೋದು, ಎಲ್ಲರೂ ಅದನ್ನ ಹೇಳ್ತಾರ. ನಾ ಆ ಶಿಫ್ಟ್ನಾಗಿನೂ GK ಕ್ವಶನ್ಸ್ ಇಲ್ಲಿ ತಂದನು. ಭಾಳ ಕ್ವಶನ್, ಎಲ್ಲ ಕ್ವಶನ್ ನಾನು ನಿಮ್ಗೆ ಟ್ರಿಕ್ ಹೇಳ್ಬೋದು. ಬಟ್ ಇಲ್ಲಿ ನನಗೆ ಎಲ್ಲ ಕ್ವಶನ್ ಆಗಿದ್ರೆ 2-3 ತಾಸು ವಿಡಿಯೋ ಆಗುತ್ತಾ. ಹಾಗಾಗಿ ನಾನು ನಿಮ್ಗೆ ಮೇನ್ ಏನು ಕ್ವಶನ್ಸ್ ಅಷ್ಟೇ ನಿಮಗೆ ಟ್ರಿಕ್ ತೋರಿಸ್ಕೊಡತ್ತನು. ಅರ್ಥ ಆಗತ್ತೆ ಅನ್ಕೊಳತ್ತೀನಿ ಯಾವ ಟೈಪ್ ಹೇಳ್ತೇನೆ ಅಂತೇಳಿ. ಮತ್ತೆ ಏನು ನೆಕ್ಸ್ಟ್ ಹೋಗ್ರಿ ನೋಡ್ರಿ, ಈ ಕ್ವಶನ್ ಅರ್ಥ ಆಯ್ತು. ಸೊ ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ. ಸರಿ, ನೆಕ್ಸ್ಟ್ ಕ್ವಶನ್ ಕ್ಲಿಕ್ ಆಗಲ್ತಪ್ಪ ಇದು. ಓಕೆ, ಬಂದ್ ಮಾಡ್ಬೇಕಲ್ಲ. ಸರಿ, ಇವಾಗ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂತು. ಈಗ ಮತ್ತೊಂದು ಕಂಪ್ಯೂಟರ್ ಕ್ವಶನ್ಸ್ ಯಾಕೆ ತೋರ್ಸಾತಿ ಅಂದ್ರೆ, ನಾನು ನಿಮಗೆ ಯಾಕಂದ್ರೆ ಭಾಳ ಜನ ಕಂಪ್ಯೂಟರ್ಗೆ ಓದಿರಂಗಿಲ್ಲ, ಗೊತ್ತಿರಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಕವರ್ಗೆ ಬರೀ ಕಂಪ್ಯೂಟರ್ ಎಲ್ಲ ಕವರ್ಗೆ ತೋರಿಸಿ ನೋಡ್ರಿ ಹೆಂಗಂತೇಳಿ. ನೀವು ನೋಡ್ರಿ, ಬರೀ ನೋಡ್ಕೊಂಡು ಹೋಗ್ರಿ, ನಿಮ್ಗೆ ಗೊತ್ತಾಗುತ್ತಾ ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತೇಳಿ. ವಾಟ್ ಹ್ಯಾಪನ್ಸ್ ಇಫ್ ಯು ಟ್ರೈ ಟು ಓಪನ್ ಅ MS PowerPoint presentation created in a new version in MS PowerPoint 2021 in an older version 2010. ಇವಾಗ ಅವ್ರೇನು ಕ್ವಶನ್ ಕೇಳ್ಯಾರ, ನೀವು ಒಂದು ಹೊಸ ವರ್ಷನ್ದಾಗ ಒಂದು PPT ಪ್ರೆಸೆಂಟೇಷನ್ ಮಾಡಿರಿ. ಬಟ್ ನೀವು ಅದನ್ನು ಫೈಲ್ ಓದು ಬೇರೆ ಕಂಪ್ಯೂಟರ್ದಾಗ ಹಾಕಿರಿ, ಆ ಕಂಪ್ಯೂಟರ್ದಾಗ ಹೊಸ ವರ್ಷನ್ ಇಲ್ಲ. ಹಂಗಿದ್ದಾಗ ಏನಾಗುತ್ತಾ ಅಂತ ಅವ್ರು ಕ್ವಶನ್ ಕೇಳ್ಯಾರ. ಸರಿ, ಅವ್ರೇನಂದಾರ ನೋಡ್ರಿ, ಇಷ್ಟು ಸಿಂಪಲ್ ಬರೀ ಲಾಜಿಕ್. ನನಗೆ ಕ್ವಶನ್ ತಳ ಬಿಡೋಣ ಗೊತ್ತಿಲ್ಪ. ನನಗೆ ಲಿಟ್ರಲಿ ಕ್ವಶನ್ ಸಾಲ್ವ್ ಮಾಡ್ಬೇಕಾರೆ ಇದ್ರ ಆನ್ಸರ್ ಗೊತ್ತಿರಲಿಲ್ಲ. ಬಟ್ ನಾ ಇದ್ರ ಆನ್ಸರ್ ಮಾಡಿ ಏನು ಹಿಂದೆ ಕ್ವಶನ್ ತೋರಿಸಿಲ್ಲ, ಅವು ಕೂಡ ನನಗೆ ಹತ್ರ ತಳ ಬಿಡ ಅಂದ್ರೆ ಒಂದೇದು ಗೊತ್ತಿತ್ತು ನನಗೆ ಡಿಲೀಟರ್ದು. ಬಟ್ ನಿಮಗೆ ಯಾವ ಟೈಪ್ ಅಪ್ರೋಚ್ ಮಾಡ್ಬೋದು ಹೇಳ್ತೀನಿ. ಬಟ್ ಎರಡನೇದು ನನಗೆ ತಳ ಬಿಡ ಗೊತ್ತಿರಲಿಲ್ಲ. ಬಟ್ ನಾನು ಆನ್ಸರ್ ಮಾಡಿದೆ. ಯಾಕೆ ಬರೀ ಒಂದು ಕೀವರ್ಡ್ ಅನ್ಡಿಸರ್ವ್ಡ್ ಅನ್ನೋ ಒಂದು ಪದ ನಾ ಸಿಕ್ಕಿದ್ದಕ್ಕೆ ಅದನ್ನ ಆನ್ಸರ್ ಮಾಡಿದೆ. ಬಟ್ ಇಲ್ಲೂ ಕೂಡ ಸೇಮ್ ನೋಡ್ರಿ, ಹಂಗೆ ತೋರಿಸ್ತನು. ಇಲ್ಲೇನಂದ್ರೆ ಹೊಸ ವರ್ಷನ್ ಅಂದ್ರೆ ಅವ್ರದ್ದು ಹೊಸ ವರ್ಷನ್ ಇತ್ತು. ಅವ್ರು ಏನು ಮಾಡ್ರು, ಹಳಿ ವರ್ಷನಿಗೆ ಬಂದರು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತಾ, ನೀವೆಲ್ಲ ಮೊಬೈಲ್ ಯೂಸ್ ಮಾಡತ್ತಿರ್ತೀರಿ, ಡೈಲಿ ಪ್ರತಿಯೊಂದಕ್ಕೂ ಮೊಬೈಲ್ ಯೂಸ್ ಮಾಡ್ತಿರ್ತೀರಿ. ಅಂದರೆ ಇದು ನಿಮ್ಗೆ ಗೊತ್ತಿರಬೇಕು ನೋಡ್ರಿ. ಏನಾಗುತ್ತಾ, ಆಪ್ಷನ್ಸ್ ನೋಡೋಣ ಅಂತ. ದ ಫೈಲ್ ವಿಲ್ ಬಿ ಆಟೋಮೆಟಿಕ್ಲಿ ಕನ್ವರ್ಟೆಡ್ ಟು PDF. ಇದಕ್ಕೆ ಏನಾರ ಸಂಬಂಧನ ಐತಿ ಆಪ್ಷನ್ಗಿದೆ ಅಲ್ಪ. ನಾನು PPT ಮಾಡೀನಿ 2021 ವರ್ಷದಾಗ, ಓಪನ್ ಮಾಡತ್ತೀನಿ 2010 ವರ್ಷದಾಗ. ನಾ ಈ PDF ಫೈಲೇ ಓಪನ್ ಮಾಡತ್ತಿಲ್ಲ. ನನ್ನ ಕ್ವಶನ್ಗೆ PDF ಏನೂ ಸಂಬಂಧನೇ ಇಲ್ಲ. ಅಂದ್ರೆ PDF ಏನಾರ ಆನ್ಸರ್ ಬರಕ್ಕೆ ಚಾನ್ಸ್ ಐತಿ, ಚಾನ್ಸ ಇಲ್ಲ. ಅಂದ್ರೆ ಈ ಆಪ್ಷನ್ ಡಿಲೀಟ್ ಹೋಗ್ತಿದ್ದ ಆಪ್ಷನ್. ಮತ್ತೇಂದವ, MS PowerPoint ವಿಲ್ ಡಿಸ್ಪ್ಲೇ ಆ್ಯನ್ ಎರರ್ ಆ್ಯಂಡ್ ರೆಕ್ವೆಸ್ಟ್ ಓಪನ್ ದ ಫೈಲ್. ಇದು ಆಗಬಹುದು, ಯಾಕಂದ್ರೆ ಅದು ಓಪನ್ ಆಗದಿರ್ಬೋದು. ಅಂದ್ರೆ ಇದು ಆಗಂಗಿಲ್ಲಪ್ಪ, ಹಳಿ ಐತೆ ಅಂತ ಹೇಳ್ಬೋದು. ಅದು ಸರಿ, ಇದು ಕ್ವಶನ್ ಆನ್ಸರ್ ಇರ್ಬೋದು. ಇದನ್ನ ಆಮೇಲೆ ನೋಡೋಣ ಅಂತ. ದ ಫೈಲ್ ವಿಲ್ ಓಪನ್ ನಾರ್ಮಲ್ ವಿತ್ ಆಲ್ ಫೀಚರ್ಸ್ ಇಂಟ್ಯಾಕ್ಟ್. ಅಲ್ಲೋ ನೋಡ, ಈಗ ಈ ಕ್ವಶನ್ ಕೈತಿರ್ಕಿಲ್ಲ ಈ ಆಪ್ಷನ್ ಕರೆಕ್ಟ್ ಇತ್ತಾರೆ, ಕ್ವಶನ್ ಕೈತಿರ್ಕಿಲ್ಲ. ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗತೈತಿ ಅನ್ನೋ ಕಾರಣಕ್ಕೆ ಕ್ವಶನ್ ಕೇಳತ್ತಲ್ಲ. ಹೌದಿಲ್ಲ, ಕರೆಕ್ಟ್ ಹೇಳ್ತಾನ, ಹೇಳೋದು ಅರ್ಥ ಆಗತೈತಿ. ಎಲ್ಲ ಕರೆಕ್ಟ್ ಐತೆ ಅಂದ್ರೆ ಕ್ವಶನ್ ಬರ್ತಿರ್ಕಿಲ್ಲ. ಈ ಕ್ವಶನ್ ಅಂದ್ರೆ ಈ ಆಪ್ಷನ್ ವ್ಯಾಲಿಡ್ನೇ ಇಲ್ಲ. ಈ ಕ್ವಶನ್ ತಪ್ಪತೈತಿ, ಈ ಆಪ್ಷನ್ ಕರೆಕ್ಟ್ ಆದ್ರೆ. ಹಂಗಾರೆ ಇದು ಕೂಡ ಆಪ್ಷನ್ ಅಲ್ಲ, ಯಾಕಂದ್ರೆ ಏನೋ ಒಂದು ಆಗತೈತಿ ಅನ್ನೋ ಕ್ವಶನ್ ಕೇಳತ್ತಲ್ಲ. ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಆಪ್ಷನ್ ನೋಡ್ರಿ. ದ ಫೈಲ್ ವಿಲ್ ಓಪನ್ ಇನ್ ಕಾಂಪ್ಯಾಟಬಿಲಿಟಿ ಮೋಡ್ ವಿತ್ ಲಿಮಿಟೆಡ್ ಫೀಚರ್ಸ್. ಓಕೆ, ಇದು ಕೂಡ ಆಪ್ಷನ್ ಆನ್ಸರ್ ಆಗಿರ್ಬೋದು. ಸರಿ, ಇವು ಎರಡು ಆಪ್ಷನ್ ನಂಗೆ ಕನ್ಫ್ಯೂಷನ್ ಆಯ್ತಪ್ಪ. ನಾನು ನಿಮ್ಗೆ ಒಂದು ಇದನ್ನ ಹೇಳಿದ್ದೆ, ಏನು ಹೇಳಿದ್ದೆ ಟ್ರಿಕ್. ಸರಿ, ಆ ಟ್ರಿಕ್ ಮತ್ತೆ ನೋಡೋಣ. ಈಗ ಸರಿ, ಈ ಕ್ವಶನ್ ಆನ್ಸರ್ ಮಾಡ್ರಿ. ಇವು ಎರಡು ಒಂದು ಕರೆಕ್ಟ್ ಆಗ್ಬೋದು. ಒಂದು ಲಿಮಿಟೆಡ್ ಫೀಚರ್ಲಿ ಓಪನ್ ಆಗ್ಬೋದು, ಮತ್ತು ಎರರ್ ಬರ್ಬೋದು.
ಸರಿ ಇವಾಗ ಅವ ಬ್ಯಾರೆ ಈಗ PPT ಫೈಲ್ನ PDF ನ ಓಪನ್ ಮಾಡಿದ್ರೆ ಅದು ಎರ್ರರ್ ತೋರಿಸುತ್ತೆ. PPT ಫೈಲ್ನ PDF ದ PPTದಾಗ ಓಪನ್ ಮಾಡತಾನಲ್ಲ ಅವ ಹಂಗಿದ್ದಾಗ ಏನಾಗುತ್ತಾ ಸರಿ ಈಗ 2011 ವರ್ಷನ್ 2021 ವರ್ಷನ್ ಏನು ಡಿಫ್ರೆನ್ಸ್ ಇರುತ್ತಾ 2010 ವರ್ಷನ್ದಾಗ ಒಂದೇನೋ ಇರಂಗಿಲ್ಲ 2020 ಅದನ್ನ ಎಕ್ಸ್ಟ್ರಾ ಮಾಡಿ ಕೊಟ್ಟಿರ್ತಾನವ ಇನ್ನು 2021 ಹೊಳ್ಳಿ 2010 ಐತಿ ಅಂದ್ರೆ ಇನ್ನು ಹೊಸದೇನು ಸೇರಿಸಿರ್ತಿರ್ಲಿಲ್ಲ ಅದು ಓಪನ್ ಆಗಂಗಿಲ್ಲ ಬಟ್ ಬಾಕಿ ಎಲ್ಲ ಓಪನ್ ಆಗುತ್ತಲ್ಲ ಅಂದ್ರೆ ಏನು ಅರ್ಥ ಐತಿ ನಿಮ್ಗೆ ಅದು ಫೈಲ್ ಓಪನ್ ಇನ್ ಕಾಂಪ್ಯಾಟಬಿಲಿಟಿ ಮೋಡ್ ಅಂದ್ರೆ ಏನೇನು ಫೀಚರ್ಸ್ ಇದ್ದಿಲ್ಲ ಅವಾಗ ಮೊದಲ ಅವಾಗೇನು ಫೀಚರ್ಸ್ ಇದ್ದಿಲ್ಲ ಆ ಫೀಚರ್ಸ್ ಓಪನ್ ಆಗುತ್ತಾ ಯಾವ ಫೀಚರ್ಸ್ ಇರಲಿಲ್ಲ ಆ ಫೀಚರ್ ನೀವು ಎಡಿಟಿಂಗ್ ಮಾಡಿರಿ ಆ ಎಡಿಟಿಂಗ್ ಏನು ಫೀಚರ್ಸ್ ಇದ್ವಲ್ಲ ಅವು ಫೀಚರ್ಸ್ ಓಪನ್ ಆಗಂಗಿಲ್ಲ ಸಿಂಪಲ್ಲ ಅವಾಗ ಏನಿದೆ ಓಪನ್ ಹಾಕವು ಏನಿಲ್ಲ ಓಪನ್ ಆಗಂಗಿಲ್ಲ ಸೊ ಇದು ಕೂಡ ಆಪ್ಷನ್ ಅಲ್ಲ ಅಂದ್ರೆ ಕೆಲವೊಮ್ಮೆ ಎರಡು ಆಪ್ಷನ್ ನಿಮ್ಗೆ ಕನ್ಫ್ಯೂಷನ್ ಆಗುತ್ತಾ ಅವಾಗ ನೀವು ಡಿಸೈಡ್ ಮಾಡ್ಬೇಕು ಸ್ವಲ್ಪ ಯೋಚನೆ ಮಾಡ್ಬೇಕು ನಿಮ್ಗೆ ದೇವ್ರು ತಲೆ ಕೊಟ್ಟಾನ ಬರೀ GK ಮಾಡಕ್ಕೆ ನಿಮಗೆ ಬರೀ ಓದ್ಬೇಕಂತೇನಿಲ್ಲ ಬರೀ ತಲೆ ಕಾಮನ್ ಸೆನ್ಸ್ ಇದಾರ ಸಾಕು ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ನೀವು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕ್ವಶನ್ಗೆ ಸಂಬಂಧ ಏನಿಲ್ಲ ಒಂದು ಏನೋ ಯೋಚನೆ ಮಾಡ್ಕೊಂತ ಕುಂತು ನೀವು ಅದ್ರ ಆನ್ಸರ್ ಮಾಡ್ಬೋದು ಬಟ್ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ತೀನಿ ಆ್ಯಕ್ಚುಲಿ ನಾ ಏನು ನಿಮಗೆ ಟ್ರಿಕ್ ಹೇಳ್ತೀನಿಲ್ಲ ಈ ಟ್ರಿಕ್ ನೀವು ಹೂವಿಗೆ ಅಂತ ಯೂಸ್ ಮಾಡೋದು ಇರಂಗಿಲ್ಲ ಇದು ಯಾವಾಗ ಯೂಸ್ ಮಾಡ್ಬೇಕಂತಂದ್ರೆ ನೀವು ಏನು ಮಾಡ್ತಿರ್ತೀರಿ ಇವಾಗ ಒಂದು ಎಕ್ಸಾಮ್ ಕೊಡ್ತಿರ್ತಿರಲ್ಲ ಇವಾಗ ನೀವು ಎಕ್ಸಾಮ್ದಾಗ ಕೂತಿರಪ್ಪ ಒಂದು GK ಕ್ವಶನ್ ಬಂತು ನಿಮ್ಗೆ ಗೊತ್ತಿಲ್ಲ ಅವಾಗ ನೀವು ಇದನ್ನ ಆನ್ಸರ್ ಮಾಡೋ ಈ ಥರ ನೀವು ಲೆಕ್ಕ ಹಾಕೋತ ಕುಂಡ್ರಂಗಿಲ್ಲ ಅವಾಗ ಆಪ್ಷನ್ ಡಿಲೀಟ್ ಮಾಡ್ಕೋತ ಯಾಕಂದ್ರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ನೀವು ಫಸ್ಟ್ ಏನು ಮಾಡ್ಬೇಕು ಸೀದಾ ಕ್ವಶನ್ ಆನ್ಸರ್ ಗೊತ್ತೈತಿ ಟಿಕ್ ಹಾಕ್ರಿ ಗೊತ್ತಿಲ್ಲ ಮುಂದೋಗ್ರಿ ಎಲ್ಲ ಕ್ವಶನ್ ಮುಗಿಸ್ರಿ ಕರೆ ಏನು ಈ ಟೈಪ್ ಏನು ಕ್ವಶನ್ಸ್ ಇದ್ರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅನ್ನೋಂಗಿತ್ತಂದ್ರೆ ಅದನ್ನ ಮಾರ್ಕ್ ಹಾಕೊಂಡು ಹೋಗ್ರಿ ಸೊ ಎಲ್ಲ ಕ್ವಶನ್ಸ್ ಮುಗಿಸ್ರಿ ನಿಮ್ಗೆ ಗೊತ್ತಿದ್ದು ಎಲ್ಲ ಪೈಲ ಈ ಲಾಸ್ಟಿಗಿನ ಟೈಮ್ ಉಳಿತೈತಿಲ್ಲ ಅವಾಗ ಇವೆಲ್ಲ ಬೋನಸ್ ಮಾರ್ಕ್ಸ್ ನಿಮ್ಗೆ ಇವೆಲ್ಲ ಮೇನ್ ಮಾರ್ಕ್ಸ್ ಅನ್ಕೋಬಾರ್ದು ನೀವೆಲ್ಲ ಬೋನಸ್ ಮಾರ್ಕ್ಸ್ ನಾನು ಹೇಳ್ತಾ ಟ್ರಿಕ್ಸ್ ಇವೆಲ್ಲ ನೀವು ಬೋನಸ್ ಮಾರ್ಕ್ಸ್ ಇದ್ದಾಗ ನಿಮ್ಗೆ ಗೊತ್ತಿಲ್ಲ ನೀವು ಆನ್ಸರ್ ಮಾಡತ್ತೀರಿ ಹಂಗಾಗಿ ಇದು ಬೋನಸ್ ಅಲ್ಲ ಹಂಗಾಗಿ ಇದನ್ನ ಲಾಸ್ಟಿಗಿನ ಟೈಮ್ ಉಳಿತಲ್ಲ ಅಲ್ಲಿ ನೀವು ಇವನ್ನ ಸಾಲ್ವ್ ಮಾಡಬೇಕು ಸರಿ ಇಲ್ಲೊಂದು ನೋಡ್ರಿ ಇಲ್ಲೊಂದು ಕ್ವಶನ್ ಐತಿ ಮತ್ತೊಂದು ಕ್ವಶನ್ ನೋಡೋಣ Which article of the Indian Constitution explicitly declares laws violating fundamental rights as void ಅಂದನ ಇಲ್ಲಿ ಮೂಲಭೂತ ಹಕ್ಕುಗಳನ್ನ ಯಾವ ವಿಧಿ ಪ್ರಕಾರ ಮೂಲಭೂತ ಹಕ್ಕುಗಳು ಒಂದು ಲಾ ವೈಲೇಟ್ ಮೂಲಭೂತ ಹಕ್ಕುಗಳನ್ನ ಲಾ ವೈಲೇಟ್ ಮಾಡತ್ತಾವ ಅಂದ್ರೆ ಅದು ವಾಯ್ಡ್ ಅದು ಸುಳ್ಳು ಅಂತ ಆಗುತ್ತೆ ಅಂತೇಳಿ ಕೇಳ್ಯಾರ ಕ್ವಶನ್ ಸರಿ ಇಲ್ಲಿ ನೋಡ್ರಿ ಆಪ್ಷನ್ಸ್ ಏನದಾವ ನನಗೇನು ಗೊತ್ತೈತಿ ನನಗೆ ಇದು ಆನ್ಸರ್ ಗೊತ್ತಿಲ್ಲಪ್ಪ ಇವಾಗ ನಾನು ಏನು ಮಾಡ್ತಾನು ನನಗೇನು ಗೊತ್ತೈತಿ ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ 12ರಿಂದ 35 ವಿಧಿಗಳ ಮಟ್ಟ ನನಗೆ ಮೂಲಭೂತ ಹಕ್ಕುಗಳದಾವ ಇದು ನನಗೆ ಗೊತ್ತೈತಿ ಸರಿ ಈಗ ನೋಡ್ರಿ ಅವ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡತಾನ ಇಲ್ಲಿ 12ರಿಂದ 35 ಆರ್ಟಿಕಲ್ಸ್ ನಂಗೆ ಗೊತ್ತಾವ ವಿಧಿಗಳು 12ರಿಂದ 35 ಮಟ್ಟ ಮೂಲಭೂತ ಹಕ್ಕುಗಳ ಬಗ್ಗೆ ಅದಾವ ಇವ್ 143 ಇಲ್ಲಿ ಏನು ಮಾಡತ್ತಾನ ಇವ್ನು ತೆಗೆದು ಬಿಡ್ಲೆ ಇವ್ನ ಮನೆ ಕಳಿಸ್ರಿ ನೀ ಅಲ್ಲಪ್ಪ ಅಂತ ಹೇಳ್ರಿ ಅವ್ನ ಆಪ್ಷನ್ದಾಗ ಅವಂಗೆ ಅಲ್ಲ ಅಂತ ಹೇಳ್ರಿ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ 226 ಇವಂಗ ಏನು ಸಂಬಂಧ ಐತದ ಇವಂಗ ಅದಕ್ಕೆ ಏನು ಸಂಬಂಧನೇ ಇಲ್ಲ ಇವ್ ಎದಕ್ಕೆ ಬಂದಾನ ಇಲ್ಲಿ ಅಂತ ಇವನು ಡಿಲೀಟ್ ಮಾಡ್ರಿ ಈಗ ನಿಮಗೆ 2 ಆಪ್ಷನ್ ಉಳಿದು 13 32 ಇವೆರಡರಾಗ ಯಾವ್ದೊಂದು ಇರ್ಬೋದು ಬಟ್ ನೀವು ಏನಾರ ಸ್ವಲ್ಪ ನೀವು ಈ ಕ್ವಶನ್ ಓದೋದು ಬೇಕಾಗಿಲ್ಲ ಬರೀ ನೀವು ಪಾಲಿಟಿ ಒಳಗೆ ರಾಸಾಯನ ಏನಂತಾರಪ್ಪ ನಂಗೆ ರಾಜ್ಯಶಾಸ್ತ್ರದಾಗ ನೀವು ಸ್ವಲ್ಪ ಏನಾರ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರ ಆರ್ಟಿಕಲ್ 32ಕ್ಕೆ ಏನಂತಾರ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಾರ ದ ಹಾರ್ಟ್ ಆ್ಯಂಡ್ ಸೋಲ್ ಅಂದ್ರೆ ಎಷ್ಟು ಮುಖ್ಯ ಇರ್ಬೋದು ಇದು ಆರ್ಟಿಕಲ್ 32 ನಿಮಗೆ ಆರ್ಟಿಕಲ್ ಗೊತ್ತಿರಬೇಕು ಹಂಗಂತೇಳಿ ಆನ್ಸರ್ನ ಇದು ಆನ್ಸರ್ ಅಲ್ಲ ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ನಿಮ್ಮದೊಂದು ಮೂಲಭೂತ ಹಕ್ಕುಗಳು ಯಾರೋ ಕಿತ್ಕೊಂಡಾಗ ನೀವು ಸುಪ್ರೀಂ ಕೋರ್ಟ್ ಕೇಳುದ ಆರ್ಟಿಕಲ್ 32 ಇದ್ರ ಬಗ್ಗೆ ನಿಮ್ಗೆ ಗೊತ್ತೈತಿ ಅಂದ್ರೆ ಇದು ಆನ್ಸರ್ ಅಲ್ಲ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತು ನನಗೆ ಒಂದು ಆರ್ಟಿಕಲ್ ಗೊತ್ತೈತಿ ಇದ್ರಾಗ ನೋಡ್ರಿ ಇದು ಅಲ್ಲ ನಂಗೆ ಗೊತ್ತೈತಿ ಇದಲ್ಲ ನಂಗೆ ಗೊತ್ತೈತಿ ಇದೇನ ನಂಗೆ ಗೊತ್ತೈತಿ ಅಂದ್ರೆ ಒಂದೇ ಉಳಿತಲ್ಲ ಲಾಸ್ಟಿಗೆ ಏನು ಆನ್ಸರ್ ಆಯ್ತು ಇದು ನನ್ನ ಆನ್ಸರ್ ನಾನು ಅರ್ಥ ಆಗೋದಿಲ್ಲ ನಿಮ್ಗೆ ನಾ ಈಗ ಬೇಡ ಮೊದಲು ಎಲಿಮಿನೇಟ್ ಮಾಡಿದೆ ನನಗೆ 32 ಬಗ್ಗೆ ಗೊತ್ತಿತ್ತು 32 ಗೊತ್ತಿತ್ತು ಅದು ಭಾಳ ಇಂಪಾರ್ಟೆಂಟ್ ನಾನು ನಿಮಗೆ ಟೆಲಿಗ್ರಾಮ್ದಾಗ ಮಂದಿ ಜಾಯ್ನ್ ಆಗಿರಲ್ಲ ಈ ಕ್ವಶನ್ ಒಂದು 3 ಸಲ ಹಾಕಿ ಅನ್ಕೊಂತೀನಿ ಯಾಕಂದ್ರೆ ಆ 32 ಆರ್ಟಿಕಲ್ ಭಾಳ ಇಂಪಾರ್ಟೆಂಟ್ ಐತಿ ಈ 32 ಆರ್ಟಿಕಲ್ ಕ್ವಶನ್ ಒಂದು 2ರಿಂದ 3 ಸಲ ಹಾಕಿ ಅನ್ಕೊಂತೀನಿ ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಐತೆ ನನಗೆ ಗೊತ್ತೈತಿ ಹಂಗೆ ನಿಮಗೂ ಅದು ಗೊತ್ತಿಲ್ಲ ಅಂತ ಹೊಳೆ ಹಾಕತ್ತಿರ್ತೀನಿ ಸರಿ ಇದು ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಹೆಂಗೆ ಮಾಡಿನಿ ಅಂತೇಳಿ ಏನಾಗಿತ್ತು ನನಗೆ 12ರಿಂದ 35 ಮೂಲಭೂತ ಹಕ್ಕುಗಳನ್ನು ಗೊತ್ತಿತ್ತು ಫಂಡಮೆಂಟಲ್ ರೈಟ್ಸ್ ಅಂತ ಗೊತ್ತಿತ್ತು ಹಾಗಾಗಿ ನಾನು 143 ಮತ್ತು 126ನ ಡಿಲೀಟ್ ಡಿಲೀಟ್ ಮಾಡಿ ಆಮೇಲೆ 32 ಬಗ್ಗೆ ನಂಗೆ ಅದು ಡಿಲೀಟ್ ಮಾಡಿ ನನಗೆ ಆನ್ಸರ್ ಸಿಕ್ಕಿದ್ದು ಇದು ಗೊತ್ತಾಗ್ಲ ಹೆಂಗೆ ಮಾಡತ್ತಾನ ಅಂತೇಳಿ ಸರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಸರಿ ಇದು ನೋಡ್ರಿ ಬೇಕಾದ್ರೆ ಚೆಕ್ ಮಾಡ್ಕೊಂಬಿಡ್ರಿ ಮತ್ತು ಇವ್ನು ಬೈ ಏನು ಹೇಳ್ತಾನು ಕರೆಕ್ಟ್ ಅದ ಆಮ್ಲತ್ರಿ ಕರೆಕ್ಟ್ ಐತಿ ಸರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಇಲ್ಲಿ ನೋಡ್ರಿ ಇಲ್ಲೇನು ಕ್ವಶನ್ ಐತಿ ಹೂ ವಿಲ್ ಬಿ ದ ಫಸ್ಟ್ ಇಂಡಿಯನ್ ಆಸ್ಟ್ರೋನಾಟ್ ಟು ಟ್ರಾವೆಲ್ ಟು ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಸ್ ಪಾರ್ಟ್ ಆಫ್ Axiom ಮಿಷನ್ 4 ಅಂದರೆ Axiom ಮಿಷನ್ 4 ಪ್ರಕಾರ ಯಾರೊಬ್ರು ಇಂಡಿಯನ್ ಆಸ್ಟ್ರೋನಾಟ್ ಸ್ಪೇಸಿಗೆ ಹೊಂಟಾರ ಅವ್ರು ಯಾರು ಅಂತ ಕೇಳ್ಯಾರ ಸರಿ ಇಲ್ಲಿ ನೋಡ್ರಿ ಇದನ್ನ ಎಷ್ಟು ಸಿಂಪಲ್ ಐತಿ ಈಗ ಆಪ್ಷನ್ಸ್ ನೋಡೋಣ ಆಪ್ಷನ್ಸ್ ಏನದಾವ ಆಶೀಶ್ ಖನ್ನಾ ಐತಿ ಸುನಿತಾ ವಿಲಿಯಮ್ಸ್ ಐತಿ ರಾಕೇಶ್ ಶರ್ಮಾ ಐತಿ ಶುಭಾಂಶು ಶುಕ್ಲಾ ಐತಿ
ಇವಾಗ ರಾಕೇಶ್ ಶರ್ಮಾ ಇಲ್ಲೋ ಹೆಸರು ಕೇಳ್ದಂಗೈತ್ಲ್ಯಾ, ಎಲ್ಲಿ ಕೇಳ್ದಂಗೈತಿ? ಇವರು ಭಾರತದ ಸ್ಪೇಸ್ ಹೋದ ಮೊಟ್ಟ ಮೊದಲ ವ್ಯಕ್ತಿ ಗೊತ್ತೈತಿ ನಿಮ್ಗೆ? ರಾಕೇಶ್ ಶರ್ಮಾ ಮೊಟ್ಟ ಮೊದಲು ಹೋದಾರ ಇವ್ರ. ಮೊಟ್ಟ ಮೊದಲು ಹೋದಾರ ನೀ ಯಾಕೆ ತಿಳ್ಕೊ ನೀ ಹೋಗಿ ಹೋಗ್ಯಾರ ತಿರುಗಿ ಹೋಗಿ ಪಾಪ ಅವ್ರು ಎಷ್ಟು ವರ್ಷ ಆತ. ಇವ್ರು ಹೆಂಗೆ ಕೇಳ್ತಾರ ಕ್ವಶನ್? ಈಗ ಸದ್ಯ ಯಾರು ಹೊಂಟಾರ ಕೇಳ್ತಾರ ಕ್ವಶನ್. ಒಂದು ಆಪ್ಷನ್ ತೆಗೆದ್ರಿ, ಸರಿ ಒಂದು ಆಪ್ಷನ್ ಡಿಲೀಟ್ ಮಾಡಿದ್ವಿ ನಾವು. ಈ ನೆಕ್ಸ್ಟ್ ರೌಂಡ್ ಅಂತ ಇಲ್ಲಿ ನೋಡ್ರಿ, ಇಲ್ಲಂದ್ರೆ ಸುನಿತಾ ವಿಲಿಯಮ್ಸ್ ಅಂತ ಹೆಸರು ಐತಲ್ಲ. ಸುನಿತಾ ವಿಲಿಯಮ್ಸ್ ಹೆಸರು ತಿಳಿದಂಗೆ ಆಗಿರ್ಬೇಕಲ್ಲ ಇಲ್ಲಿ. ಸುನಿತಾ ವಿಲಿಯಮ್ಸ್ ಯಾರು? ಅಮೆರಿಕಾದ ಆಸ್ಟ್ರೋನಾಟ್ಲ, ಇಂಡಿಯಾದವ್ರ ಬಟ್ ಅಮೆರಿಕಾದಾಗ ಇದ್ರಲ್ಲ, ಏರ್ಫೋರ್ಸ್ ಆಸ್ಟ್ರೋನಾಟ್ ಇದ್ರಲ್ಲ. ಇವ್ರು ಆ್ಯಕ್ಚುಲಿ ರೀಸೆಂಟಾಗಿ ಹೋಗಿ ವಾಪಸ್ ಬಂದರು. ಹೋಗಿ ವಾಪಸ್ ಬಂದಾರ ಇವ್ರು ಕ್ವಶನ್ ಆಗಿರ ಈಗ ಹೋಗಿ ಕೇಳ್ತಾರ. ಬಟ್ ಆಪ್ಷನ್ನಾಗ ಸುನಿತಾ ವಿಲಿಯಮ್ಸ್ ಇವರು ಅಲ್ಲಿ ಹೋಗಿ ಬಂದಾರ ಅಂದ್ರೆ ಇವ್ರ ಆನ್ಸರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಕೂಡ ಡಿಲೀಟ್ ಮಾಡ್ರಿ. ಸುನಿತಾ ವಿಲಿಯಮ್ಸ್ ಆಗಲೇ ಹೋಗಿ ಬಂದಾರ, ಹಂಗೆ ನಮ್ಗೆ ಗೊತ್ತೈತಿ. ರಾಕೇಶ್ ಶರ್ಮಾ ಫಸ್ಟ್ ಹೋದವರು ಅವರು ಅಲ್ಲ. ನಮಗೆ ಎರಡು ಆಪ್ಷನ್ ಡಿಲೀಟ್ ಮಾಡಿದ್ವು. ಈಗ ಎರಡು ಆಪ್ಷನ್ ಉಳಿದು, ಆಶೀಶ್ ಖನ್ನಾ, ಶುಭಾಂಶು ಶುಕ್ಲಾ. ನೋಡ್ರಿ ನೀವು ಜಿ ಕೆ ನಾನು ನಿಮ್ಗೆ ಹೆಂಗೆ ಹೇಳ್ತಾನು, ನಿಮ್ಗೆ ಏನೂ ಗೊತ್ತಿಲ್ಲಪ್ಪ ಅಂದ್ರೆ ನಿಮ್ಗೆ ಆಗಲ್ಲ. ಸ್ವಲ್ಪ ನೀವು ಏನೋ ಓದಿರ್ತೀರಿ ಕರೆ ನಿಮ್ಗೆ ಅದೇ ಆನ್ಸರ್ ಸಿಗುತ್ತೆ ಅನ್ನೋ ಟೈಪ್ ಹೇಳ್ತಾನು. ಈಗ ನೀವು ಶುಭಾಂಶು ಶುಕ್ಲಾ ಹೆಸರು ಕೇಳಿರ್ತೀರಿ, ನೀವು ಸ್ವಲ್ಪ ಕರೆಂಟ್ ಅಫೇರ್ಸ್ ಓದತ್ತೀರಿ, ಯಾವುದೊಂದು ವಿಡಿಯೋ ನೋಡತ್ತೀರಿ ಕರೆಂಟ್ ಅಫೇರ್ಸ್ ಬಗ್ಗೆ, ಒಂದು ನ್ಯೂಸ್ ಪೇಪರ್ ಓದತ್ತೀರಿ, ನೀವು ಶುಭಾಂಶು ಶುಕ್ಲಾ ಹೆಸರು ಕೇಳಿರ್ತೀರಿ. ಸೊ ಶುಭಾಂಶು ಶುಕ್ಲಾ ಮತ್ತು ಸ್ಪೇಸ್ ಬಗ್ಗೆ ಏನೋ ಒಂದು ಸಂಬಂಧ ಐತಿ. ಹನ್ನೆರಡನೇದು ರೈಟ್ ಆನ್ಸರ್. ಇದು ಸ್ವಲ್ಪ ಇಲ್ಲಿ ಟ್ರಿಕ್ ಐತಿ, ಇದು ಟ್ರಿಕ್ ಐತಲ್ಲ, ನಿಮಗೆ ಟ್ರಿಕ್ ಅನ್ಸತ್ತೆ ಓದಿದ್ದು. ಯಾಕಂದ್ರೆ ಆಶೀಶ್ ಖನ್ನಾ ಅನ್ನೋ ಹೆಸರನ್ನ ನೀವು ಯಾವತ್ತೂ ಸ್ಪೇಸ್ ರಿಲೇಟೆಡ್ ಕೇಳಿರಂಗಿಲ್ಲ. ನಾ ಅಂತೂ ಕೇಳಿಲ್ಲ, ನಿಮ್ಮ ಬಗ್ಗೆ ಗೊತ್ತಿಲ್ಲ. ಸೊ ಆಶೀಶ್ ಖನ್ನಾ ಹೆಸರ ಡೈರೆಕ್ಟ್ ಇಲ್ಲಿ ಮಾಡಿ ಶುಭಾಂಶು ಶುಕ್ಲಾ ಟಿಕ್ ಮಾಡಿ. ಯಾಕಂದ್ರೆ ಶುಭಾಂಶು ಶುಕ್ಲಾ ಬಗ್ಗೆ ನಾವು ಕೇಳಿರ್ತೀವಿ. ನಾನು ಅಂತೂ ಕೇಳೀನಿ, ನೀವು ಕೇಳಿರಿ ಅನ್ಕೊಂಡಿನಿ. ಸ್ವಲ್ಪ ಏನಾರ ನೀವು ಕರೆಂಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಯಾವುದೋ ಒಂದು ಕಾಂಪಿಟೇಟಿವ್ ಓದಾತಿರಿ ಅಂದ್ರೆ ನೀವು ಸ್ವಲ್ಪ ಸೀರಿಯಸ್ ಇರ್ತೀರಿ. ನೀವು ಸ್ವಲ್ಪನ ಸೀರಿಯಸ್ ಅದಿರಿ ಅಂದ್ರೂ ಇವೆಲ್ಲ ಹೆಸರುಗಳು ನೀವು ಕೇಳ್ತೀರಿ. ಯಾಕಂದ್ರೆ ಇವೆಲ್ಲ ಭಾಳ ಕಡೆ ರಿಪೀಟ್ ಆಗ್ತಾವೆ, ಭಾಳ ಕಡೆ ಹೇಳ್ತಿರ್ತಾರೆ ಇವನ್ನೆಲ್ಲ ಹೆಸರುಗಳು. ಹಂಗಾಗಿ ನೀವು ಕೇಳಿರ್ತೀರಿ. ಹಾಗಾಗಿ ಇದು ಕರೆಕ್ಟ್ ಆನ್ಸರ್. ಶುಭಾಂಶು ಶುಕ್ಲಾ ಕರೆಕ್ಟ್ ಆನ್ಸರ್. ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಏನು ಹೇಳಕ್ಕೆ ಇಷ್ಟಪಡತ್ತೀನಿ ಅಂತೀರಿ. ಸೊ ಗೊತ್ತಾಯ್ತು ಹೆಂಗೆ ಆನ್ಸರ್ ಮಾಡತ್ತೀನಿ ಅಂತೀರಿ. ಸರಿ, ನೆಕ್ಸ್ಟ್ ಕ್ವಶನ್ದಾಗ ಗೊತ್ತಿಲ್ಲ, ನೋಡತ್ತೀನಿ ಹಿಂಗೆ ಮಾಡ್ಕೊಂಡು ಹೊಂಟೀನಿ. ನೋಡ್ರಿ ನೆಕ್ಸ್ಟ್ ಕ್ವಶನ್. Which institution has been established by the 74th Constitutional Amendment 1992 to conduct municipal elections in each state? ಕ್ವಶನ್ದಾಗ ಏನೈತಿ, ಮುನ್ಸಿಪಲ್ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಕ್ಕೆ 1992 74ರ ಅಮೆಂಡ್ಮೆಂಟ್ದಾಗ ಏನು ಮಾಡ್ಯಾರ, ಏನು ಎಸ್ಟಾಬ್ಲಿಷ್ ಮಾಡ್ಯಾರ ಅಂತ ಕೇಳ್ಯಾರ. ಏನು ಎಸ್ಟಾಬ್ಲಿಷ್ ಮಾಡ್ಯಾರಪ್ಪ ನನಗೆ ಗೊತ್ತಿಲ್ಲ. ನಂಗೆ ಲಿಟ್ರಲಿ ಇನ್ನು ಮಾಡ್ಬೇಕಾದ್ರೆ ಇದು ಆನ್ಸರ್ ಗೊತ್ತಿರಲಿಲ್ಲ. ಬಟ್ ನಾ ಕರೆಕ್ಟ್ ಆನ್ಸರ್ ಹಾಕಿನಿ. ಹೆಂಗೆ ಹಾಕಿನಿ ಬರೀ ನಿಮ್ಗೆ ಹೇಳ್ತಾನೆ, ನೀವು ಅದನ್ನು ಯೂಸ್ ಮಾಡುವಂಥ ಟೆಕ್ನಿಕ್. ಒಂದೇ ಆಪ್ಷನ್ ಐತಿ, ರೀಜನಲ್ ಎಲೆಕ್ಷನ್ ಕಮಿಷನ್ ಅಂದಾರ. ಮೈಕ್ ಇದಪ್ಪ ನನ್ನ ಪೆನ್ನಪ್ಪ. ರೀಜನಲ್ ಎಲೆಕ್ಷನ್ ಕಮಿಷನ್ ಅಂತ ಅಂದಾರ. ಈಗ ರೀಜನಲ್ ಎಲೆಕ್ಷನ್ ಕಮಿಷನ್ ಅಲ್ಲೋ, ರೀಜನಲ್ ಅಂದ್ರೆ ನಮ್ಮ ಊರು ನಮ್ಮ ಹಳ್ಳಿ ಎಲೆಕ್ಷನ್ ಕಮಿಷನ್ ಅದಾವು. ಸಂಬಂಧ ಐತೇನು ಅದಕ್ಕೆ ಏನ್ರ ಸ್ವಲ್ಪರ ಅಲ್ಲ. ಈಗ ಮೊದಲ ಎಲೆಕ್ಷನ್ ಮಾಡಕ್ಕೆ ಭಾಳ ಖರ್ಚಾಕೈತಾರ. ಇನ್ನು ಹಳ್ಳಿಗೆ ಮಾಡಾಕತ್ತಾರ ಎಷ್ಟು ಖರ್ಚಾಕೈತಿ ಅಷ್ಟು ಖರ್ಚು ಮಾಡ್ತಿ ಗೌರ್ಮೆಂಟ್. ಅಲ್ಲಿ ಮಾಡುವಲ್ಲೇ ಮಾಡಬಾರ್ದು ಗೌರ್ಮೆಂಟ್ ಖರ್ಚು. ಇನ್ನು ಇಲ್ಲೆಲ್ಲ ಮಾಡ್ತಿ ಅಂದ್ರೆ ಇದು ಆಪ್ಷನ್ ಇರಕ್ಕೆ ಚಾನ್ಸೇ ಇಲ್ಲ. ತೆಗಿಪ್ಪ ನೀ ಮನೆಗೆ ಹೋಗಂದ್ರೆ ಆಪ್ಷನ್ ಮೊದಲ ಮನಿ ಕಳಿಸಿರೋದು ಆಪ್ಷನ್, ಅದು ಮನಿ ಹೋತು. ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರ್ಬೋದನ, ಇರ್ಬೋದು. ಸರಿ, ಈ ಆಪ್ಷನ್ ಬಿಡು, ನೆಕ್ಸ್ಟ್ ಆಪ್ಷನ್ ಹೋಗೋನು. ಲೋಕಲ್ ಎಲೆಕ್ಷನ್ ಕಮಿಷನ್ ಅಂದಾನೆ ಇಲ್ಲಿ. ಲೋಕಲ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಮತ್ತೆ ಇಲ್ಲಿಗೆ ಬತ್ತಲ್ಲ ಹೊಳ್ಳಿ ಅದು. ಮುನ್ಸಿಪಾಲ್ಟಿ ಅಂದಾನ ಬಟ್ ಲೋಕಲ್ ಅಂದಾನ. ಬಟ್ ಲೋಕಲ್ ಮಾಡಕತ್ತಾರ, ಮುನ್ಸಿಪಾಲ್ಟಿ ಭಾಳ ಅದಾವ. ಎಲ್ಲ ಮುನ್ಸಿಪಾಲ್ಟಿ ಒಂದೊಂದು, ಈ ಲೋಕಲ್ ಮುನ್ಸಿಪಾಲ್ಟಿ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಅಂದ್ರೆ ಪ್ರತಿ ಮುನ್ಸಿಪಾಲ್ಟಿ ಒಂದೊಂದು ಎಲೆಕ್ಷನ್ ಕಮಿಷನ್ ಮಾಡಕತ್ತಂದ್ರೆ ಅದಕ್ಕೊಬ್ಬೊಬ್ರು, ಅದಕ್ಕೊಂದು ಡಿಪಾರ್ಟ್ಮೆಂಟ್, ಅವ್ರಿಗೆ ಪಗಾರ. ಮೊದಲ ಗೌರ್ಮೆಂಟ್ದವ್ರು ಇದ್ದವರಿಗೆ ಪಗಾರ ಕೊಡಕ್ಕೆ ಆವತ್ತು, ಇನ್ನೂರಿಗೆಲ್ಲ ಪಗಾರ ಕೊಡಕ್ಕೆ ಎಲ್ಲಿ ಆಕೈತೆ ಅಂತ ಯೋಚನೆ ಮಾಡ್ರಿ. ನೋಡ್ರಿ ಕ್ವಶನ್ ಇದಕ್ಕೆ ಸಂಬಂಧ ಇಲ್ಲ, ಏನು ಹೇಳ್ತಾನಂತೀರಿ. ಬಟ್ ಹಂಗೆ ಗೊತ್ತಾಗೈತಿ, ನೀವು ಈ ಆಪ್ಷನ್ ಕೂಡ ಡಿಲೀಟ್ ಮಾಡ್ತೀರಿ. ಡಿಲೀಟ್ ಆಯ್ತು ನೋಡ್ರಿ, ಯಾರು ಉಳ್ದು. ನ್ಯಾಷನಲ್ ಎಲೆಕ್ಷನ್ ಕಮಿಷನ್. ಈಗ ಎಲೆಕ್ಷನ್ ಕಮಿಷನ್ ಕೆಲಸ ಏನಂತ ಗೊತ್ತಿರ್ತೈತಿ. ಎಲೆಕ್ಷನ್ ಕಮಿಷನ್ ಕೆಲಸ ಏನ, ಎಲೆಕ್ಷನ್ ನಡೆಸೋದು. ಎಲೆಕ್ಷನ್ ಎದ್ರ ನಡೆಸ್ತಾರೆ, ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಎದ್ರದ್ದು ಎಲೆಕ್ಷನ್ ನಡೆಸುತ್ತಾ, MP ಗಳ್ದು, MLA ಗಳ್ದು ಎಲೆಕ್ಷನ್ ನಡೆಸುತ್ತಾ. ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಎಲ್ಲರೂ ಅವ್ರು ಎಲೆಕ್ಷನ್ ನಡೆಸ್ತಾರ. ಬಟ್ ಈ ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ನಮ್ಗೆ ಎಲೆಕ್ಷನ್ ಯಾವಾಗ ನಡೆಯತ್ತಾವ ದೇಶದಾಗ? ಸ್ವತಂತ್ರ ಅದಾಗಿಂದ್ರೆ 1950 ಎಲೆಕ್ಷನ್ ನಡೆಯತ್ತಾವ. ಅವಾಗ ಎಲೆಕ್ಷನ್ ನಡ್ಸಕ್ಕೆ ಒಂದು ಯಾವ್ದಾದ್ರು ಬಾಡಿ ಇರೋದೈತಿಲ್ಲ, ಆ ಬಾಡಿ ಯಾವ್ದಾಗಿರ್ಬೋದು, ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಇರುತ್ತಲ್ಲ. ನ್ಯಾಷನಲ್ ಎಲೆಕ್ಷನ್ ಒಂದು ಯಾವ್ದಾದ್ರು ಬೇಕು ಮಾಡ್ರೆ ಫಸ್ಟ್ ನ್ಯಾಷನಲ್ ಮಾಡ್ತಾರೆ. ಫಸ್ಟ್ ನಮ್ಮ ಊರಾಗ ಬಂದು ಮಾಡಂಗಿಲ್ಲ ಅವ್ರು. ಫಸ್ಟ್ ಅವ್ರು ನಮ್ಮ ದೇಶದಾಗ ನೋಡ್ತಾರೆ. ಫಸ್ಟ್ ದೇಶದ ಲೆವೆಲ್ ಮಾಡ್ತಾರೆ. ಆಮೇಲೆ ಮತ್ತೆ ಬೇಕಾದ್ರೆ ಸ್ಟೇಟ್ ಲೆವೆಲ್ ಮಾಡ್ತಾರೆ. ಹಾಗಾಗಿ ಫಸ್ಟ್ ಪೈಲ ಏನು ಮಾಡಿರ್ತಾರೆ, ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಮಾಡಿರ್ತಾರೆ. ಅವ್ರ ಎಲೆಕ್ಷನ್ ಡಾಟ ಇಲ್ಲಿ 1992 ಮಾಡಿದ್ ಕೇಳ್ತಾರೆ. ಅಂದ್ರೆ ಇದು ನ್ಯಾಷನಲ್ ಎಲೆಕ್ಷನ್ ಕಮಿಷನ್ 1992 ಮಾಡಿರಂಗಿಲ್ಲ, ಅದಕ್ಕೆ ಮೊದಲ ಮಾಡಿರ್ತಾರೆ. ಹಾಗಾಗಿ ಇದು ಮೊದಲಾಗೈತೆ ಅಂತ ಇದನ್ನು ಡಿಲೀಟ್ ಮಾಡ್ತು. ಇದಂತಕ್ಕೆ ಏನು ಉಳಿತು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಪ್ಷನ್ ಉಳಿತು. ಅಂದ್ರೆ ಇದು ಕರೆಕ್ಟ್ ಆನ್ಸರ. ನನಗೆ ಇದ್ರ ಬಗ್ಗೆ ಐಡಿಯಾ ಇದ್ರಿಕಿಲ್ಲ, ಬಟ್ ನಾನು ಆನ್ಸರ್ ಕರೆಕ್ಟ್ ಮಾಡಿ. ಯಾಕಂದ್ರೆ ನನಗೆ ಬೇರೆ ಆಪ್ಷನ್ಗಳು ಅಲ್ಲ ಅಂತ ಗೊತ್ತೈತಿ. ಈ ಆಪ್ಷನ್ ಕರೆಕ್ಟ್ ಇದೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ಬೇರೆ ಆಪ್ಷನ್ ಅಲ್ಲ ಅಂತ ನನಗೆ ಗೊತ್ತೈತಿ. ಅಂದ್ರೆ ನಾನು ಇದನ್ನ ಕರೆಕ್ಟ್ ಆನ್ಸರ್ ಮಾಡಿ. ಸೊ ಈ ಟೈಪ್ ನೀವು ಕೂಡ ಮಾಡ್ಬೋದು. ಕರೆಕ್ಟ್ ಆನ್ಸರ್ ಐತಿ, ಹೈಕಿನ್ ಪೈ ಕರೆಕ್ಟ್ ಐತಿ ನೋಡಿ ಚೆಕ್ ಮಾಡು. ತಿಳಿರಿ, ಮತ್ತು ನನಗೂ ಹೇಗೆ ಬರಲ್ಲ, ನಾನು ತಪ್ಪು ಮಾಡ್ಬೋದಲ್ಲ ನೋಡ್ರಿ. ಕರೆಕ್ಟ್ ಐತಿ, ಅದ ಇರಬೇಕು. ಯಾಕಂದ್ರೆ ಆ ಟೈಪ್ ನಾವು ತಲೆ ಓಡಿಸಾತು. ಬರೀ ತಲೆ ಓಡಿಸ್ಬೇಕು. ನೀವು ಒಂದು ಕ್ವಶನ್ ಆನ್ಸರ್ ಮಾಡಾಕ ಬರೀ ಓದ್ಬೇಕಂತಲ್ಲ,
ಸುಮ್ಮ ಬಾಯಾಟ ಹಾಕುದ ಮಾಡ್ರೆ ಕೆಲಸ ಆಗಂಗಿಲ್ಲ. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು, ತಲೆ ಓಡಿಸ್ಬೇಕು. ನೋಡ್ರಿ ಇನ್ನೊಂದು ಕ್ವಶನ್ ಬಂತು, ಇದು ಸೈನ್ಸ್ ಐತಿ. ವಿಚ್ ಆಫ್ ದ ಫಾಲೋವಿಂಗ್ ಫುಡ್ಸ್ ವುಡ್ ಯು ಅಡ್ವೈಸ್ ಟು ನ್ಯೂಟ್ರಲೈಸ್ ಎಕ್ಸಸ್ ಸ್ಟಮಕ್ ಆಸಿಡ್ಸ್ ಅಂದಾರ. ಹೊಟ್ಯಾಗ HCl ಇರುತ್ತೆ ಗೊತ್ತೈತಿರಲ್ಲ ನಿಮಗೆಲ್ಲ. ಹೊಟ್ಯಾಗ HCl ಇರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ಹೊಟ್ಯಾಗ. ಸೊ ಆ ಆಸಿಡ್ ನಿಮ್ಮ ಹೊಟ್ಯಾಗ ಅಸಿಡಿಟಿ ಆಗೈತಲ್ಲ. ಸೊ ಅಸಿಡಿಟಿ ಆದಾಗ ಒಬ್ರು ಯಾರು ಬಂದು ಹೇಳ್ರಪ್ಪ, ನಿಮ್ಮ ದೋಸ್ತ್ ಬಂದ ಬೈ ಅಸಿಡಿಟಿ ಆಗಿತ್ತು ಏನು ಮಾಡ್ಲಿ ಅಂತ ಕೇಳ್ತಾನೆ. ಅವ್ನಿಗೆ ಏನು ಹೇಳ್ತೀರಿ ಅಂತ ಅನ್ನೋದು ಸಿಂಪಲ್ ಈ ಕ್ವಶನ್. ಏನು ಹೇಳ್ತೀರಿ ನೋಡ್ರಿ, 4 ಆಪ್ಷನ್ಸ್ ಅದಾವು. ನಂಗೆ ಮೊದ್ಲು ಏನು ಕಾಣತೈತಿ ಆಪ್ಷನ್ ಇದ್ರು, ಲೆಮನ್ ಜ್ಯೂಸ್ ಕಾಣತೈತಿ. ಈ ಲೆಮನ್ ಜ್ಯೂಸ್, ಲೆಮನ್ ಅಂದ್ರೆ ನಮಗೆ ಗೊತ್ತೈತಿಲ್ಲ, ಲೆಮನ್ ಅನ್ನೋದು ಒಂದು ಆಸಿಡ್ ಇದೆ. ಅಲ್ಲೋ ಕಾಕ, ಆಸಿಡ್ ಒಳಗೆ ಆಸಿಡ್ ಹಾಕಿದೆ ಅಂದ್ರೆ ನ್ಯೂಟ್ರಲೈಸ್ ಹೆಂಗೆ ಆಕೈತೆ ಅದ? ನ್ಯೂಟ್ರಲ್ ಆಗ್ಬೇಕಾರೆ ಏನು ಮಾಡ್ಬೇಕು? ಆಸಿಡ್ ಪ್ಲಸ್ ಬೇಸ್ ಆದ್ರೆ ಸಾಲ್ಟ್ ಆಕೈತಿ, ನ್ಯೂಟ್ರಲೈಸ್ ಆಕೈತಿ. ಸಾಲ್ಟ್ ಪ್ಲಸ್ ವಾಟರ್ ಆಕೈತಿ, ಅದ ನ್ಯೂಟ್ರಲೈಸ್ ಆಕೈತಿ. ಆಸಿಡ್ ಪ್ಲಸ್ ಬೇಸ್ ಆದ್ರೆ ನ್ಯೂಟ್ರಲೈಸ್ ಆಕೈತಿ. ಬಟ್ ಇಲ್ಲಿ ಆಸಿಡ್ ನ್ಯೂಟ್ರಲೈಸ್ ಚಾನ್ಸ್ ಐತಿ? ಇದು ಚಾನ್ಸೇ ಇಲ್ಲ. ಹಂಗಾಗಿ ಆಪ್ಷನ್ ಇದು ಡಿಲೀಟ್. ಇದು ಆಪ್ಷನ್ ಡಿಲೀಟ್. ನೆಕ್ಸ್ಟ್ ನೋಡು, ಸ್ಪೈಸಿ ಪೆಪ್ಪರ್ಸ್ ಅಂದಾನ. ಸ್ಪೈಸಿ ಪೆಪ್ಪರ್ಸ್ ಈ ಖಾರ ಮೆಣಸು ಸಾವಯವ ಇರ್ತಾವಲ್ರಿ, ಮೆಣಸ ಮೆಂತೆ ಕಾಳ ಅಂತಾರಲ್ಲ ಅವ. ಅಲ್ಲೋ ಮೆಂತೆಕಾಳು ಇಂದಾಗ ಮನ್ಯಾಗ ಮೊದ್ಲ ಇಟ್ಟಿರಂಗಿಲ್ಲ. ಯಾಕಂದ್ರೆ ಅಸಿಡಿಟಿ ಅಂತೂ ಭಾಳ ಆಕೈತಿ ನಮಗೆಲ್ಲ. ಆಕೈತಿ, ನನಗಂತೂ ಆಕೈತಿ, ನಿಮಗೂ ಆಕೈತಿ ಅನ್ಕೊಂತೀನಿ ಅಸಿಡಿಟಿ. ಬಿಡ್ರಿ, ಇದಕ್ಕೆ ಇನ್ನೊಂದು ಟ್ರಿಕ್ ಅದ. ಇದೊಂದು ನಂಗೆ ಈಗ ಜಸ್ಟ್ ನೆನಪಾತಿ ಟ್ರಿಕ್ ಇನ್ನೊಂದ. ಇದನ್ನ ಮುಗಿಸಿ ಅದೊಂದು ಹೇಳ್ತಾನೆ ನೋಡ್ರಿ. ನಾ ನಿಮ್ಗೆ ಹೇಳ್ತಾನೆ, ಈಗ ಹೇಳ್ಬೇಕಾರೆ ನಾವು ಹೊಸ ಗೊತ್ತಾಗುತ್ತೆ ಹೇಗೆ ಸಾಲ್ವ್ ಮಾಡ್ಬೋದು ಅಂತೇಳಿ. ಇನ್ನು ಎಕ್ಸಾಮ್ದಾಗ ಗೊತ್ತಾಗೋ ಮತ್ತು ನಾ ಯೋಚನೆ ಮಾಡ್ಕೋತ್ರ ಇಂಥ ಸಾವಿರಾರು ನಮ್ಗೆ ಗೊತ್ತಾಗತ್ತಲ್ಲ ಟೆಕ್ನಿಕ್. ಹಂಗೆ ಅಂದ್ರೆ ಈಗ ಸ್ಪೈಸಿ ಪೇಪರ್ ಅಂತ ಯಾಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಸ್ಪೈಸಿ ಪೇಪರ್ ತುಟ್ಟಿದಾವಪ್ಪ ಕಾಳು ಅವೆಲ್ಲ, ಮೆಣಸಿನ ಕಾಳು ಮೆಂತೆ ಕಾಳದು ಅವ್ನು ಮನ್ಯಾಗ ಮೊದಲೇ ಇಟ್ಟಿರಂಗಿಲ್ಲ. ಅವ್ನು ಸಣ್ಣ ಡಬ್ಯಾಗ ಇಟ್ಟಿರ್ತಾರೆ, ಇಲ್ಲಿ ಅವ್ರು ಸಿಗಂಗಿಲ್ಲ. ಅಂದ್ರೆ ಬಟ್ ಇದಂತ್ರಲ್ಲ, ನೀವು ಆಸಿಡ್ ಅದಾಗ ಅಂದ್ರೆ ಸ್ಪೈಸಿ ಪೇಪರ್ ತಿಂದು ನೋಡ್ರಿ ಯಾರಂತ ಕೇಳಿರಿ. ಇಲ್ಲ ಇನ್ನು ವಿನೆಗಾರ ಒಂದು ಸ್ವಲ್ಪ ಅಲ್ಲ ಅನಿಸಿಲ್ಲ. ಯಾಕಂದ್ರೆ ವಿನೆಗಾರ ಈಗ ಆಸಿಡ್ ಬಿಡ್ರಿ, ವಿನೆಗಾರು ಅಲ್ಲ ಸ್ವಲ್ಪ ನೋಡ್ರೆ ಗೊತ್ತಾಗುತ್ತೆ. ವಿನೆಗಾರ ಇದಕ್ಕೆ ಸಂಬಂಧ ಇಲ್ಲ ಅನ್ಸುತ್ತಾ. ಬೇಕಿಂಗ್ ಸೋಡಾ ಆನ್ಸರ್ ಆಗುತ್ತಾ? ಸರಿ, ನಾ ಇನ್ನೊಂದೇನು ಟ್ರಿಕ್ ಆಗ್ತಿಲ್ಲ, ಇದಕ್ಕಿದ್ರೆ ಬೇರೆ ಟ್ರಿಕ್ ಅನಿಸ್ತದೆ ಆ್ಯಕ್ಚುಲಿ. ಈಗ ಜಸ್ಟ್ ಈಗ ಹೇಳ್ಕೋತಿದ್ದಾಗ ನಂಗೆ ತಲೆಯಾಗ ಬರ್ತದ. ಏನಂದ್ರೆ ನೀವು ಆಸಿಡ್ದಾಗ ಏನು ಮಾಡ್ತೀರಿ, ಸೋಡಾ ತಿನ್ನಪ್ಪ ಸೊಪ್ಪತ್ತಾರ, ಸೋಡಾ ಬಾಯ್ ಹಾಕೋತಾರ, ಸೋಡಾ ನೀರಾಗ ಕೊಳ್ಸ್ಕೊಂಡು ಕುಡಿತಾರ. ಹೌದು ಕರೆಕ್ಟ್ ಆಯ್ತು. ನೀವು ಇನ್ನೂ ಕುಡಿತೀರಿ, ಇನ್ನೋದಾಗ ಏನಿರುತ್ತೆ, ಸೋಡಾನೇ ಇರುತ್ತಲ್ಲ. ಆಸಿಡ್ದಾಗ ಸೋಡಾ ಕುಡಿಯತ್ತಾರಲ್ಲ, ಬೇಕಿಂಗ್ ಸೋಡಾ ಆನ್ಸರ್. ನೋಡ್ರಿ ನಿಮಗೆ ಬರೀ ಏನು ಗೊತ್ತೈತಿ, ಸೋಡಾ ಏನು ಬೇಸ್. ಬರೀ ನನಗೆ ಬೇಸರ್ ಗೊತ್ತಿರೋ ಸಾಕಂಗೆ ಆನ್ಸರ್ ಹಾಕಿತ್ತು. ಬೇಕಿಂಗ್ ಸೋಡಾ ಅನ್ನೋದು ಒಂದು ಬೇಸ್. ಹಂಗಾಗಿ ನೀವು ಮತ್ತೆ ಇನ್ನೂ ಕುಡಿತೀರಿ, ಅವೆಲ್ಲ ಸೋಡಾನಲ್ಲ, ಅವೆಲ್ಲ ಇನ್ನೂ ಎಲ್ಲ ಸೋಡಾನಲ್ಲ. ಈಗ ಹೋಗಿ ಸ್ಪ್ರೈಟ್ ಕುಡಿತೀರಿ, ಹೊಟ್ಟೆ ಕಡೆ ಆದೈತಿಪ್ಪ ಆಸಿಡ್ ಆಗಿದೆ, ಸ್ಪ್ರೈಟ್ ಕುಡಿತೀರಿ. ಸ್ಪ್ರೈಟ್ನಾಗ ಏನಿರುತ್ತಾ, ಸೋಡಾ. ಎಷ್ಟು ಕಾಮನ್ ಸೆನ್ಸ್, ಬರೀ ಕಾಮನ್ ಸೆನ್ಸ್ ಇದ್ರೆ ಸಾಕಾಗಿತ್ತು ನನಗೆ ಆನ್ಸರ್ ಮಾಡಾಕ. ಹೌದಲ್ಲ, ಸಿಂಪಲ್ ಐತ್ಲೇ, ಬರೀ ಕಾಮನ್ ಸೆನ್ಸ್ ಇದ್ರೆ ಸಾಕಾಗಿತ್ತು. ನಾವು ಹೊಟ್ಟಿ ಆಸಿಡ್ ಆಗೈತೆ ಅಂದಾಗ ಹೋಗಿ ಸ್ಪ್ರೈಟ್ ಕುಡಿದ್ನಿ, 7up ಕುಡಿದ್ನಿ, ಜೀರಾ ಕುಡಿದ್ನಿ ಮಾಡ್ತೀವಿ. ಏನೋ ಜೀರಾ ಸೋಡಾ, ಸ್ಪ್ರೈಟ್ ಸೋಡಾ ಹಂಗಾದಾಗ ನನಗೆ ಆನ್ಸರ್ ಗೊತ್ತಾಗುತ್ತೆ ನೋಡ್ರಿ. ಕರೆಕ್ಟ್ ಐತೆ ಆನ್ಸರ್. ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ವಿಚ್ ಆಫ್ ದ ಫಾಲೋವಿಂಗ್, ಇದು ಕ್ವಶನ್ ತೆಗೆದಿಲ್ಲ ಮತ್ತೆ ಗೊತ್ತು. ಸರಿ ಇಲ್ಲಿ ಬಿಡ್ರಿ, ಬಂದು ಹೆಂಗೋಟ ಇದೊಂದು ಆನ್ಸರ್ ಹೇಳೋಣ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದಾರ. ಈ ಕೆಳಗಿನ ಹೇಳಿಕೆಗಳೊಳಗೆ ಯಾವ ಹೇಳಿಕೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನೈತಿಲ್ಲ ಅದ್ರ ಬಗ್ಗೆ ಸರಿ ಐತೆ ಅಂತ ಕೇಳ್ಯಾರ. ಒಂದೇ ಆಪ್ಷನ್ ಅವನು, ದ INC ವಾಸ್ ಫೌಂಡೆಡ್ ಇನ್ 1885 ಬೈ A.O. ಹ್ಯೂಮ್. ನೋಡ್ರಿ, ನೀವು ಕಾಂಪಿಟೇಟಿವ್ ಓದಾಗ್ತಂದ್ರೆ ಇದು ನಿಮ್ಗೆ ಭಾಳ ಮಿನಿಮಮ್ ಕ್ವಶನ್ ಐತಿ. ಇದು ನಿಮ್ಗೆ ಗೊತ್ತೇ ಇರ್ಬೇಕು. ಇದು ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊರಿ. ನೀವು ಎಲ್ಲೋ ಭಾಳ ದೊಡ್ಡ ತಪ್ಪು ಮಾಡತ್ತೀರಿ. ನೀವು ಓದೋ ಟೆಕ್ನಿಕ ತಪ್ಪೈತಿ. ನೀವು ಓದಾಕ್ ಬರೋತ್ ನಿಮ್ಗೆ ಚೆನ್ನಾಗಿ ಓದಾತೀನಿ ಅಂದಂಗೆ ಚೆನ್ನಾಗಿ ಓದಾಕ್ ಚಲೋ ಮಾಡ್ರಿ. ಈ ಕ್ವಶನ್ ಗೊತ್ತಾಗಿ ಅರ್ಥ ಈಗ ಅಂದ್ರೆ ಏನು ಓದಿಲ್ಲ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಬಗ್ಗೆ ನೀವು ಎಂದೂ ಕೇಳಿದ್ರೆ ನೀವು ತಪ್ಪು ಓದಾತ್ತೀರಿ. ನೀವು ಓದೋ ರೀತಿ ತಪ್ಪೈತಿ, ಎಲ್ಲೋ ಮಿಸ್ಟೇಕ್ ಆಗತೈತಿ. ಆ ಮಿಸ್ಟೇಕ್ನ ಸರಿ ಮಾಡ್ಕೊರಿ, ಕರೆಕ್ಟಾಗಿ ಓದಾಕ್ ಚಲೋ ಮಾಡ್ರಿ. ಸರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಚಲೋ ಆಗೈತಿ. ಅದು ಸ್ಟಾರ್ಟ್ ಮಾಡಿದ A.O. ಹ್ಯೂಮ್ ಅಂತ ಕೇಳಿರ್ತೀರಿ. ಅದು A.O. ಹ್ಯೂಮ್ ಅಂದ್ರೆ ಅಲನ್ ಆಕ್ಟೋವಿನ್ ಹ್ಯೂಮ್. ಅಂದ್ರೆ ಒಂದನೇ ಆಪ್ಷನ್ ಕರೆಕ್ಟ್ ಐತಿ. ಒಂದನೇ ಆಪ್ಷನ್ ಕರೆಕ್ಟ್ ಐತಿ ಅಂದ್ರೆ ಇದನ್ನ ಟಿಕ್ ಹಾಕಿನಿ, ಕರೆಕ್ಟ್ ಐತಿ ಅಂತೇಳಿ. ಸರಿ, ಟಿಕ್ ಹಾಕಿನಿ, ಕರೆಕ್ಟ್ ಐತಿದ. ಇನ್ನು ನೆಕ್ಸ್ಟ್ ಹೋಗೋಣ ಅಂತ. ದ ಫಸ್ಟ್ ಸೆಷನ್ ಆಫ್ ದ INC ವಾಸ್ ಹೆಲ್ಡ್ ಇನ್ ಪುಣೆ ಅಂಡರ್ ದ ಪ್ರೆಸಿಡೆನ್ಸಿ ಆಫ್ W.C. ಬ್ಯಾನರ್ಜಿ. ಈಗ ನನಗೆ ಏನು ಗೊತ್ತೈತಿ, ಒಂದನೇ ಸೆಷನ್ ಆಗಿದ ಬಾಂಬೆದಾಗ ಇವತ್ತಿನ ಮುಂಬೈ. ಒಂದನೇ ಸೆಷನ್ ಅವ್ರು ಮಾಡಿದ ಬಾಂಬೆದಾಗ, ಬಟ್ ಇಲ್ಲಿ ಪುಣೆದಾಗ ಅಂದಲ್ಲ. ಇದು ತಪ್ಪ ಇದೆ. ನನಗೆ W.C. ಬ್ಯಾನರ್ಜಿ ಅಲ್ಲಿ ಇದ್ದೋ ಇಲ್ಲೋ ಬೇಡ. ಸಾರಿ W.C. ಬ್ಯಾನರ್ಜಿ ಸೌಕಾರ ಅಲ್ಲಿ ಇದ್ರೋ ಇಲ್ಲೋ ಬೇಡ. ನನಗದು ಮ್ಯಾಟ್ರ ಇಲ್ಲಪ್ಪ. ನಾನು ಅಲ್ಲಿ ಮಟ್ಟ ಹೋಗಂಗಿಲ್ಲ. ಹೆಲ್ಡಿನ ಪುಣೆ ಅನ್ನವ ಬೈ. ನಾ ಪುಣೆದಾಗ ಅಲ್ಲೋ ನನಗೆ ಗೊತ್ತೈತೆ. ನಾನು ಸ್ವಲ್ಪ ಕಾಂಪಿಟೇಟಿವ್ ಸ್ವಲ್ಪ ಓದ್ತಾನಂದ್ರೆ ನಂಗೆ ಗೊತ್ತಿರಬೇಕು ಒಂದೇದ ಬಾಂಬೆದಾಗ ಆಗೈತೆ ಅನ್ನೋದ. ಹಾಗಾಗಿ ನನಗೇನು ಗೊತ್ತಾಯ್ತು, ಎರಡನೇ ತಪ್ಪೈತಿ ಗೊತ್ತಾಯ್ತು, ಒಂದನೇ ಕರೆಕ್ಟ್ ಗೊತ್ತಾಯ್ತು. ಸೀದಾ ಏನು ಮಾಡಿ ಆಪ್ಷನ್ A ಟಿಕ್ ಮಾಡಿ. ನೋಡ್ರಿ ಕರೆಕ್ಟ್ ಐತೆ ಆನ್ಸರ್. ಕರೆಕ್ಟ್ ಐತೆ ನೋಡ್ರಿ. ಮತ್ತೆ W.C. ಬ್ಯಾನರ್ಜಿನೂ ಹೇಳ್ಬಿಡ್ತೀನಿ ನಂಗೆ. W.C. ಬ್ಯಾನರ್ಜಿ ಅವರ ಒಂದನೇದಕ್ಕೆ ನಮ್ದು ಪ್ರೆಸಿಡೆಂಟ್ ಇದ್ದಿದ್ದು ಒಂದನೇ ನ್ಯಾಷನಲ್ ಕಾಂಗ್ರೆಸ್ ಒಂದನೇ ಸೆಷನ್ದಾಗ. ಬಟ್ ಅದು ಪುಣೆದಾಗ ಇರಲಿಲ್ಲ, ಬಾಂಬೆದಾಗ ಆಗಿತ್ತು. ಹಾಗಾಗಿ ಎರಡನೇ ಆಪ್ಷನ್ ಕರೆಕ್ಟ್ ಆಯ್ತು. ಒಂದೇದಂದ್ರೆ ನಿಮ್ಗೆ ಗೊತ್ತಿರ್ಬೇಕು, 1885 A.O. ಹ್ಯೂಮ್. ಇದು ಭಾಳ ಬೇಸಿಕ್ ಐತಿ, ನಿಮ್ಗೆ ಗೊತ್ತಿರಬೇಕು. ನೀವು ಕಾಂಪಿಟೇಟಿವ್ ಓದಾತೀರಿ ಅಂದ್ರೆ
ಸರಿ ಮುಗಿತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನೇನು ಕ್ವಶನ್ ಗೊತ್ತಿಲ್ಲ, ವಿಡಿಯೋ ಭಾಳ ದೊಡ್ಡದಾಗತೈತಿ ಅಂತ ಅನ್ಕೊಂತೀನಿ. ನೋಡ್ರಿ ಬಟ್ ಈ ವಿಡಿಯೋ ನೋಡ್ರಿ ನಿಮ್ಗೆ ಜಿ ಕೆ ಯಾವ ಟೈಪ್ ಅಟೆಂಡ್ ಮಾಡ್ಬೇಕು ಅನ್ನೋದು ಬರ್ರಿ ಗೊತ್ತಾಗುತ್ತಾ. ವಾಟ್ ಟೈಪ್ ಆಫ್ ಮೆಮೊರಿ ಈಸ್ ಯೂಸ್ಡ್ ಟು ಸ್ಟೋರ್ ಡಾಟಾ ಟೆಂಪರರಿಲಿ ವೈಲ್ ಕಂಪ್ಯೂಟರ್ ಈಸ್ ರನ್ನಿಂಗ್. ಇವಾಗ ಕಂಪ್ಯೂಟರ್ ಒಂದು ರನ್ನಿಂಗ್ ಆಗತೈತಿ, ಕಂಪ್ಯೂಟರ್ ಚಾಲೂ ಐತಿ, ಚಾಲೂ ಏನೋ ವರ್ಕ್ ಮಾಡತ್ತು. ಆ ಟೈಮ್ನಾಗ ಒಂದು ಏನೋ ಡಾಟಾ ಟೆಂಪ್ರರಿ ಸ್ಟೋರ್ ಆಕೈತಿ. ಎಲ್ಲಿ ಸ್ಟೋರ್ ಆಕೈತಿ ಅಂದ್ರೆ ನೀವು ಮೊನ್ನೆ ನನಗೆ ಕಂಪ್ಯೂಟರ್ ನೋಡಿದ್ರ ಈ ಕ್ವಶನ್ ನೀವು ನೋಡ್ಕೊಳ್ಳಿ ನಮ್ಮ ಅಣ್ಣ ಹೇಳ್ಯಾನ ಬೈದನ ಅಂತ ಟಿಕ್ ಮಾಡಿಬಿಡ್ತೀರಿ. ಬಟ್ ನೀವು ಕೂತಿರೋದಿರಿ ಪಾಡಿ ನೋಡಿಲ್ಲ, ಅವ್ನು ನೋಡಿದ ನಾವು ಬರೀ ನಾವು ಟಿಕ್ ಹಾಕಿ ಮುಂದೆ ಹೋದಿಗ ಆಲೆ ನೀವು ಹಿಂದೆ ಉಳಿದ್ರಲ್ಲ. ಏನು ಮಾಡ್ಬೇಕಾಗಿತ್ತು ನೀವು ನೋಡ್ಬೇಕಾಗಿತ್ತು, ನೋಡಿಲ್ಲ ಹೋಗಿ ನೋಡ್ರಿ ಮಾಡಿ. ಬಟ್ ಇದನ್ನ ನೀವು ನೋಡಿಲ್ಲ ಅಂದ್ರೂ ಏನು ಮಾಡ್ಬೇಕಾಗಿತ್ತು ನಾ ಹೇಳ್ತೀನಿ ಕೇಳ್ರಿ. ಈಗ ಹಾರ್ಡ್ ಡಿಸ್ಕ್ ಅನ್ನ ಅಲ್ಲೋ ಕಾಕ, ಹಾರ್ಡ್ ಡಿಸ್ಕ್ ಎಷ್ಟೋ ಮಂದಿ ಯೂಸ್ ಮಾಡಂಗಿಲ್ಲ ಕಂಪ್ಯೂಟರ್ಗೆ, ಸುಮ್ಮನೆ ಇನ್ನೊಂದು ಸ್ಟೋರ್ ಮಾಡಕ ಪೆನ್ ಡ್ರೈವ್ ಇದ್ದತ್ತೆ ಹಂಗೆ ಯೂಸ್ ಮಾಡ್ದಾಗ ಹಂಗೆ ಹೊರಗಿಂದ ತಂದು ಹಾಕಿರ್ತಾರ. ಅಂದ್ರೆ ಹಾರ್ಡ್ ಡಿಸ್ಕ್ ಅಂದ್ರೆ ಹಾರ್ಡ್ ಡಿಸ್ಕ್ ಆಗಕ್ಕೆ ಚಾನ್ಸೇ ಇಲ್ಲ. ಈಗ ಹಾರ್ಡ್ ಡಿಸ್ಕ್ ಎಕ್ಸ್ಟರ್ನಲ್ ಸ್ಟೋರೇಜ್ ಅದ, ಎಕ್ಸ್ಟ್ರಾ ಸ್ಟೋರೇಜ್ ಇದೆ ನನಗೆ ತಪ್ಪೈತಿ. ಇನ್ನು ಕ್ಯಾಚರ್ ಹಿಡಿಯೋ ನಿಮ್ಗೆ ಏನೋ ಒಂದು ಯೂಸ್ ಮಾಡ್ತಿರ್ತೀವಿ ಬ್ರೌಸರ್, ಅಲ್ಲಿ ಹೋದಾಗ ಅದು ಅಲ್ಲಿ ಮಟ್ಟ ಇರುತ್ತೆ ಅಂದ ಹೊಳೆ ಅಲ್ಲಿಂದ ಓಪನ್ ಆಗೋದಕ್ಕೆ ಕ್ಯಾಚ್ ಇರ್ತಾರ. ವಿಡಿಯೋದವ್ರು ಹೇಳ್ತೀನಿ, ಸ್ವಲ್ಪ ಗೊತ್ತಿರ್ಬೇಕು ನಿಮಗೆ. ಏನೂ ಗೊತ್ತಿಲ್ಲ ಅಂದ್ರೆ ಕೆಲಸ ಇಲ್ಲ. ಕೆಲವೊಂದು ಕ್ವಶನ್ದಾಗ ಸ್ವಲ್ಪ ಗೊತ್ತಿರ್ಬೇಕಾಗುತ್ತೆ, ಹಂಗೆ ಸ್ವಲ್ಪ ಗೊತ್ತಿದ್ರೆ ಆಗುತ್ತೆ. ಹಂಗಾರೆ ಕ್ಯಾಚ್ ಅಲ್ಲ, ಯಾಕಂದ್ರೆ ಕ್ಯಾಚ್ ಅನ್ನೋದ ಏನೋ ಯೂಸ್ ಮಾಡ್ತಿರ್ತೀರಿ, ಏನೋ ಒಂದು ಲಾಗಿನ್ ಮಾಡಿರ್ತೀರಿ, ಅದು ವಾಪಸ್ ಅಲ್ಲಿಂದ ಲಾಗಿನ್ ಆಗುತ್ತಲ್ಲ ಅದಕ್ಕೆ ಕ್ಯಾಚ್ ಅಂತಾರ. ಇನ್ನು ರೋಮ್ ಅಂದ್ರೆ ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಸ್ಟೋರೇಜ್ ಈ ಫೋನ್ ಏನು ರೋಮ್ ಹಚ್ಚಿರ್ತೀರಿ. ರೋಮ್ ಅಂದ್ರೆ ಏನು, ನಿಮ್ಮ ಫೋನಿಗೆ ಸ್ಟೋರೇಜ್ ಹಾಕಲ್ಲ, ಡಾಕ್ಯುಮೆಂಟ್ಸ್ ಅಲ್ಲಿ ಫೋಟೋ ಅಲ್ಲಿ ಏನು ಹೊಡಿತೀರಿ ಎಲ್ಲ ಸ್ಟೋರ್ ಅದ ರೋಮ್ ಒಳಗೆ ಸ್ಟೋರ್ ಆಗುತ್ತೆ. ಹಾಗಾಗಿ ಏನು ಉಳಿತು, ರ್ಯಾಮ್ ಉಳಿತು. ರ್ಯಾಮ್ ಅನ್ನಂದ ಆನ್ಸರ್ ನೋಡ್ರಿ ಕರೆಕ್ಟ್ ಐತಿ, ನೋಡ್ರಿ ಕರೆಕ್ಟ್ ಐತಿ, ಕರೆಕ್ಟ್ ಇರಬೇಕಾದ. ಯಾಕಂದ್ರೆ ನನಗೆ ಆನ್ಸರ್ ಗೊತ್ತಿಲ್ಲ ಅದ್ರ ನನಗೆ ಆನ್ಸರ್ ಹೆಂಗೆ ಕಂಡುಹಿಡ್ಕೊಂಡು ಟ್ರಿಕ್ ಗೊತ್ತೈತಿ. ಯಾರ್ಯಾರ ನಮ್ಮ ಬಸ್ಸು ಬೈ ಹೇಳ್ಯಾನ ಟ್ರಿಕ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಸರಿ ಟಿಕ್ ಹಾಕಿದ್ದೆ ಗೊತ್ತಾಗ್ತಲ್ಲ ಹೆಂಗೆ ಮಾಡ್ಬೇಕಂತೇಳಿ. ಸರಿ ನೆಕ್ಸ್ಟ್ ಓಕೆ ಕ್ವಶನ್ಸ್ ಮುಗಿದು ಅನ್ಸುತ್ತಾ. ನಾ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದು ಅವನು ಒಂದು ಸ್ವಲ್ಪ ಮಾಡಿಬಿಡ್ತೀನಿ. ಯಾವುದಂದ್ರೆ ನೋಡ್ತೀನಿ ತಡ್ರಿ, ಇಲ್ಲಿ ಎಷ್ಟು ಕ್ವಶನ್ಸ್ ಏನೋ ನಂಗೆ ಗೊತ್ತಿಲ್ಲ, ಕ್ಲಿಕ್ ಆಗೋಲ್ತಲ್ಲಪ್ಪ ಇದು. ಹಿಂಗೆ ಹೋಗೋಣ. ಸರಿ ಹಿಂಗೆ ಬತ್ತು. ಇನ್ನೊಂದು ಕ್ವಶನ್ ನೋಡಿದೆ, ಅದು ಕ್ವಶನ್ಸ್ ಅದೊಂದು ಕ್ವಶನ್ ಭಾರಿ ಇತ್ತು. ಅದು ಹಿಂಗೆ ಆಗ್ತಿತ್ತು. ಓಕೆ ಆ ಕ್ವಶನ್ ಭಾರಿ ಇತ್ತು. ಎಲ್ಲಿ ಐತೆ ಅದು ಕ್ವಶನ್ಸ್ ನೋಡೋಣ. ಇದು ಆಗೈತಿ, ಇದು ಆಗೈತಿ, ಇದು ಆಗೈತಿ, ಇದು ಆಗೈತಿ. ಇದು ನೋಡ್ರಿ, ಹಾ ಸರಿ ಅದು ಸಿಗೋತ್ತು ಅದು ಸಿಕ್ಕರೆ ಅದನ್ನು ಮಾಡ್ತಾನೆ. ಬಟ್ ಇದೊಂದು ಕ್ವಶನ್ ನೋಡ್ರಿ, ಇದು ಮಸ್ತ್ ಐತಿ. ಎಷ್ಟು ಲಾಜಿಕ್ ಐತಿ ನೋಡ್ರಿ ಕ್ವಶನ್ದಾಗ. ಅಂಡರ್ ದ 5th schedule ದ ಗವರ್ನರ್ಸ್ ರೆಗ್ಯುಲೇಷನ್ಸ್ ಇನ್ ಶೆಡ್ಯೂಲ್ಡ್ ಏರಿಯಾಸ್ ಕ್ಯಾನ್ ಪ್ರೊಹಿಬಿಟ್ ಆರ್ ರೆಸ್ಟ್ರಿಕ್ಟ್ ವಿಚ್ ಆಫ್ ದ ಫಾಲೋಯಿಂಗ್. ಐದನೇ ಅಧಿಸೂಚಿ ಪ್ರಕಾರ ಯಾವ ರಾಜ್ಯಪಾಲರ ಒಂದು ಆದೇಶ ಏನನ್ನ ಏನು ರೆಸ್ಟ್ರಿಕ್ಟ್ ಮಾಡಿ, ಏನು ಪ್ರೊಹಿಬಿಟ್ ಮಾಡಿ, ಏನು ಮಾಡಬಾರ್ದು ಅಂತ ಹೇಳ್ತೈತಿ ಅಂತೈತಿ. ನೋಡ್ರಿ ನಮ್ಮ ದೇಶ ನಡೆಯತ್ತಿದ್ದ ಟ್ಯಾಕ್ಸ್ ಮೇಲೆ ಈಗ ನೀವು ಟ್ಯಾಕ್ಸ್ ಏನಾರ ಕಲೆಕ್ಷನ್ ಬಂದ್ ಮಾಡ್ತಂದ್ರೆ ಏನಾಕೈತಿ, ಏನೂ ಆಗಂಗಿಲ್ಲ, ದೇಶ ನಡೆಯಂಗಿಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಬರಕ್ಕೆ ಆಪ್ಷನ್ ಐತಿ, ಚಾನ್ಸೇ ಇಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲ, ಎಮರ್ಜೆನ್ಸಿ ನಮ್ಗೆ ಗೊತ್ತೈತಿ. ಫ್ರೀಡಮ್ ಆಫ್ ಸ್ಪೀಚ್ ನಮಗೆ 21 ಆರ್ಟಿಕಲ್ 2 ಏನು ಆರ್ಟಿಕಲ್ ಅಲ್ಲ, 20 ಮತ್ತು 21 ಇದು ಕೂಡ ಭಾಳ ಇಂಪಾರ್ಟೆಂಟ್ ಕೇಳ್ತಾರೆ, ನೆನ್ಬಿಡೋರಿ. ಆರ್ಟಿಕಲ್ 20 ಮತ್ತು 21 ಅದು ಎಂಥದೇ ತುರ್ತು ಪರಿಸ್ಥಿತಿ ಇರಲಿ, ಎಂಥದ್ದು ಎಮರ್ಜೆನ್ಸಿ ಇರಲಿ, ಇವ 2 ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಕ್ಯಾನ್ಸಲ್ ಆಗಂಗಿಲ್ಲ. ಅಂದ್ರೆ ಇದು ಅವಾಗೇ ಕ್ಯಾನ್ಸಲ್ ಆಗಿಲ್ಲ, ಇವಾಗ ಏನು ಕ್ಯಾನ್ಸಲ್ ಆಕೈತೆ, ಆಗ ಕ್ಯಾನ್ಸಲ್ ಇಲ್ಲ. ಇನ್ನು ವಾಟರ್ ಯೂಸೇಜ್ ಅಲ್ಲೋ ಕಾಕ, ನೀವು ವಾಟರ್ ಯೂಸ್ ಮಾಡೋಣ ಕೇಳ್ಯಾರ, ಅಲ್ಲಿ ಅವ್ರ ಮನೆ ಮುಂದೆ ಒಂದು ಹೊಳಿ ಹೊಂಟೈತಿ, ನದಿ ಹೊಂಟೈತಿ, ಒಂದು ಹಳ್ಳ ಐತಿ, ಅವ್ರು ನೀರು ಬಳಸೋರಲ್ಲ. ಇದು ಆಪ್ಷನ್ ಅಲ್ಲ, ನಿಂಗೆ ತಡೆಯಕ್ಕೆ ಆಗಂಗಿಲ್ಲ. ಹಾಗಾಗಿ ಮೂರು ಕ್ಯಾನ್ಸಲ್. ಅದು ಏನು ಉಳಿತು, ಲ್ಯಾಂಡ್ ಟ್ರಾನ್ಸ್ಫರ್ಸ್. ನಿಮ್ಗೆ ಅಧಿಸೂಚಿ ಬಗ್ಗೆ ಸ್ವಲ್ಪ ಗೊತ್ತಿದ್ರು, ಇದು ನಿಮ್ಗೆ ಆನ್ಸರ್ ಡೈರೆಕ್ಟಾಗಿ ಗೊತ್ತಿತ್ತು. ಬಟ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನು ಹೇಳ್ತೀನಿ ನಾನು ನಿಮಗೆ. ಸರಿ ಇದು ಕೂಡ ಗೊತ್ತಾಯ್ತು ಹೆಂಗೆ ಮಾಡೋದು ಅಂತೇಳಿ. ಓಕೆ ವೆರಿ ಗುಡ್, ವೆರಿ ನೈಸ್. ಮತ್ತು ನೋಡಿ ಇನ್ನೊಂದು ಕ್ವಶನ್ ಇತ್ತು, ಅದು ಭಾರಿ ಇಷ್ಟ ಆಗಿತ್ತು ನನಗೆ. ಅದನ್ನ ನಾ ಆನ್ಸರ್ ಮಾಡಿದ್ದೆ ಅದನ್ನು. ಇಷ್ಟು ಬಾರಿ ಮಾಡ್ಬೋದಲ್ಲ ಅಂತೇಳಿ ನನಗೆ ಈ ವಿಡಿಯೋ ಮಾಡ್ಬೇಕನ್ನೋ ತಲೆ ಬಂದಿದೆ ಎಲ್ಲಿಂದ್ರೆ ಆ್ಯಕ್ಚುಲಿ. ಯಾಕಂದ್ರೆ ಇಷ್ಟ ಆಯ್ತು ನನಗದ. ಇಲ್ಲ ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಸರಿ ಸಿಗೋದು ಬಿಟ್ರದ, ಸಿಗ್ಲಿಲ್ಲ ಏನು ಮಾಡಲಿ ನಾರ. ಅದು ಭಾಳ ಇಷ್ಟ ಆಗಿತ್ತು ನನಗೆ ಆ್ಯಕ್ಚುಲಿ. ಎಲ್ಲ ಇತ್ತು ಗುರುವೇ, ಸಿಕ್ಕರೆ ಭಾಳ ಆಗ್ತೈತ್ರಿ ಅದೊಂದು. ಸರಿ ಅಷ್ಟೇ, ಸಿಕ್ಕರೆ ಅದು ನಿಮ್ಗೆ ಟೆಲಿಗ್ರಾಮ್ದಾಗ ಕ್ವಶನ್ ಹಾಕ್ತೀನಿ, ಆ ಕ್ವಶನ್ ಟೆಲಿಗ್ರಾಮ್ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ಟ್ರಿಕ್ಸ್ ಹಿಡಿಲ್ಲ, ಈ ಟ್ರಿಕ್ಸ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡು, ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿದ್ರೆ ಲೈಕ್ ಮಾಡಕ್ಕೆ ಎಷ್ಟು ಜನ ಇಲ್ಲಿ ಮಟ್ಟ ವಿಡಿಯೋ ನೋಡಿರಲಿಲ್ಲ. ನೀವು ನನಗೆ ಇನ್ಸ್ಟಾಗ್ರಾಮ್ದಾಗ ಒಂದು ಮಿಸ್ ಆಗಿರಿ, ನಾನು ನೋಡಿನ ಪೂರ ವಿಡಿಯೋ ಭಾರಿ ಅನಿಸ್ತು, ಮಸ್ತ್ ಅನಿಸ್ತು, ಭಾರಿ ಇಷ್ಟ ಆಯ್ತು. ಮತ್ತು ನಂಗೆ ಇನ್ಸ್ಟಾಗ್ರಾಮ್ ಹಾಕಿದ್ರೆ ನಂಗೆ ಗೊತ್ತಾಗುತ್ತೆ ಎಷ್ಟು ಜನ ವಿಡಿಯೋನ ಪೂರ ದಂಡಿ ಮಾಡಿ ನೋಡ್ಯಾರ, ನೋಡಿ ಅವ್ರಿಗೆ ಅರ್ಥ ಆಗೈತಿ, ಯೂಸ್ ಮಾಡ್ಕೊಂಡಾರ ಅಂತೇಳಿ. ಎಷ್ಟು ಜನ ಈ ಪೂರ ನೋಡಿರಲಿಲ್ಲ ಅವ್ರು ಹೋಗಿ ನನಗೆ ಇನ್ಸ್ಟಾಗ್ರಾಮ್ನಾಗ ಕಮೆಂಟ್ ಹಾಕ್ರಿ, ಒಂದು ಮೆಸೇಜ್ ಹಾಕ್ರಿ, ಇನ್ಸ್ಟಾಗ್ರಾಮ್ನಾಗ ಹಾಕ್ರಿ. ಇನ್ಸ್ಟಾಗ್ರಾಮ್ ಹಾಕ್ಲಿಕ್ಕೆ ಟೆಲಿಗ್ರಾಮ್ ಗ್ರೂಪ್ ಮಾಡಿಲ್ಲ, ಗ್ರೂಪ್ನಾಗ ಹಾಕ್ರಿ, ಅಣ್ಣ ವಿಡಿಯೋ ನೋಡಿ ಪೂರಾ ಮಸ್ತ್ ಇತ್ತು ಅಂತ ಹಾಕ್ರಿ. ನಂಗೆ ಭಾಳ ಖುಷಿ ಆಗುತ್ತೆ. ಕೆಳಗೆ ಹಾಕ್ರಿ, ಇಷ್ಟು ದೊಡ್ಡ ವಿಡಿಯೋ ಮಾಡೀನಿ, ಇಷ್ಟು ಕಷ್ಟಪಟ್ಟು ಪರೋಟ ಅಂತ ನಂಗೆ ಖುಷಿ ಆಗುತ್ತೆ. ಸರಿ ಇಷ್ಟ ವಿಡಿಯೋದಾಗ ಇಷ್ಟ ಮುಂದಿನ ವಿಡಿಯೋದಾಗ ಮತ್ತೆ ಇದ್ರ ಥರ ಬಾರಿ ಮಸ್ತ್ ಚುಮ್ಮ ಅದು ನೋಡ್ರಿ, ನಂಗೆ ಚುಮ್ಮ ಕೊಡ್ಬೇಕು ಅನ್ಸ, ನನಗೆ ಬಂದು ಚುಮ್ಮ ಕೊಡ್ಬೇಕು ಅನ್ಸ್ಬೇಕು ರೀ. ಮತ್ತೆ ಬಾರಿ ಟಿಪ್ಸ್ ತರ್ತೀನಿ.
ಆ ಥರ ಟ್ರಿಕ್ಸ್ ನಿಮಗೇನಾರ ಸಿಗಬೇಕಂದ್ರೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಎಷ್ಟು ವಿಡಿಯೋ ಮಾಡಲಿ ಇಲ್ಲಿ ಮಟ್ಟ ಯಾವ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಈ ವಿಡಿಯೋದಾಗ ಹೇಳ್ತಾ ಯಾಕಂದ್ರೆ ಅಷ್ಟು ಮಸ್ತ್ ಆಗೈತೆ ಅನ್ಕೊಂತೀನಿ ವಿಡಿಯೋ ಮಾಡ್ರಿ. ಮತ್ತೆ ಸಿಗು ನೋಡಿದಾಗ ಅಲ್ಲಿ ತನಕ ಮಜಾ ಮಾಡ್ರಿ, ಚಿಂದಿ ಉಡಾಯಿಸ್ರಿ, ಓದ್ಕೊಂತ ಇರ್ರಿ, ಮಜಾ ಮಾಡ್ರಿ. ಈಗ ಮ್ಯಾಚ್ ಐತೆ ಅನ್ಕೋತೀನಿ. ಮ್ಯಾಚ್ ನೋಡ್ರಿ, ಇಂಡಿಯಾದವ್ರು ಗೆಲ್ತಾರ ಫೈನಲ್. ಇಂಡಿಯಾದವ್ರು ಒಂದು ಕಪ್ ತೊಗೊಂಬರ್ತಾರೆ, ನಾವು ನೌಕರಿ ತೊಗೊಂಬರ್ರಿ. ಇಂಡಿಯಾದ್ರೆ ಹೆಂಗೆ ಕಪ್ ತರ್ತಾರಲ್ಲ ಇವತ್ತು, ಹಂಗೆ ನಾವು ಕೂಡ ಇವತ್ತು ನೌಕರಿ ಈ ಎಕ್ಸಾಮ್ ಬರ್ದು ನೌಕರಿ ತಗೋಣ ಅಂತ. ಸರಿ, ಸಿಗು ನೋಡಿದಾಗ ಮತ್ತೆ ಭಾಳ ಜನ ಕೇಳ್ತಾರೆ ಯುಜಿಗೂ ಸೇಮ್ ಬರುತ್ತೆ. ಮತ್ತೆ ಈ ಟ್ರಿಕ್ಸ್ ಅಂದ್ರೆ ಈ ಟ್ರಿಕ್ ನೋಡ್ರಿ, ಜಿಕೆ ಟ್ರಿಕ್ ಅಂದ್ರೆ ನೀವು ಯಾವ್ದು ಬರ್ರಿ, SSC ಬರ್ರಿ, ಗ್ರೂಪ್ ಡಿ ಬರೀರಿ, ಅಂಡ್ರಾಯ್ಡ್ ಬರೀರಿ, UPSC ಬರ್ದ್ರು ಟ್ರಿಕ್ ಯೂಸ್ ಆಗತ್ತಾವ ಇವ. ಸರಿ, ಸಿಗು ನೋಡಿದಾಗ ಬೈ ಬೈ, ಟೇಕ್ ಕೇರ್, ಸಿ ಯು, ಬೈ ಬೈ.